ಶ್ರೀ ಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ. ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂ ಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಗ್ನಮರಾಸುರಸಿದ್ಧವಂದ್ಯಂ. ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋ ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖ ಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಕೃಷ್ಣದ್ವೈಪಾಯನಂ ವ್ಯಾಸಂ ವಿದ್ಧಿ ನಾರಾಯಣಂ ಸ್ವಯಂ. ಓಹ್ಯನ್ಯಃ ಪುಂಡರೀಕಾಕ್ಷಾತ್ ಮಹಾಭಾರತಕೃತ್ ಭವೇತ್. ಮಹತ್ವಾತ್ ಭಾರವತ್ವಾಚ್ಯ ಮಹಾಭಾರತಮುಚ್ಯತೆ. ನಿರುಕ್ತಮಸ್ಯ ಯೋ ವೇದ ಸರ್ವಪಾಪೈ ಪ್ರಮುಚ್ಯತೆ. ಸ್ವಯಂ ನಾರಾಯಣೋ ದೇವೋ ಬ್ರಹ್ಮರುದ್ರೇಂದ್ರಪೂರ್ವಕೈಃ ಅರ್ಥಿತೋ ವ್ಯಾಸತಾಂ ಪ್ರಾಪ್ಯ ಕೇವಲಂ ತತ್ವನಿರ್ಣಯಂ. ಚಕಾರ ಪಂಚಮಂ ವೇದಂ ಮಹಾಭಾರತಸಂಹಿತಂ. ಜ್ಞಾನೇ ವಿರಾಗೆ ಹರಿಭಕ್ತಿಭಾವೆ ಧೃತಿ ಸ್ಮೃತಿ ಪ್ರಾಣಬಲೇಷು ಯೋಗೆ. ಬುದ್ಧೌ ಚ ನಾನ್ಯೋ ಹನುಮತ್ಸಮಾನಃ ಪುಮಾನ್ ಕದಾಚಿತ್ ಕ್ವಚ ಕಶ್ಚನೈವ. ಭೀಮಸೇನ ಸಮೋ ನಾಸ್ತಿ ಸೇನಯೋರುಭಯೋರಪಿ. ಪಾಂಡಿತ್ವೇ ಚ ಪಟುತ್ವೇ ಚ ಶೂರತ್ವೇ ಚ ಬಲೇಪಿ ಚ. ಆಪಾದಮೌಲಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್. ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಗುರುಭ್ಯೋ ನಮಃ. ಅಂಕಂ ಸಮಾರೋಪ್ಯ ಸಮೂರ್ಧ್ನಿ ಚೈನಂ ಆಗ್ರಾಯ ರೇವೆ ಪರಮಾಂ ಮುದಂ ತದಾ. ಕ್ಷತ್ತಾರಮಾಯಾಂ ತಮುದೀಕ್ಷ್ಯ ಸರ್ವೇ ಸಸೌ ಬಲಾಧಾರ್ತರಾಷ್ಟ್ರಾ ಅಮರ್ಷ. ಸ್ವಸ್ತ್ಯಸ್ತು ಸತಾಂ ಅಶೇಷ ಸನ್ಮಂಗಲಾನಿ ಭವಂತು. ಶ್ಲೋಕೈಕಶ್ರವಣ ಪಠನ ಮಾತ್ರೇಣ ಕಥಾಭಕ್ತಿಶ್ಚ ಶ್ರೋತॄಣಾಂ. ನಿಖಿಲ ಕಲಿಕತ ಕಲ್ಮಷಾಪನೂತನ ಪಟುಕರೆ ಮೋಕ್ಷಾದ್ಯಖಿಲ ಪುರುಷಾರ್ಥ ಸಾಧನೀಭೂತೆ. ಶ್ರೀಮನ್ಮಹಾಭಾರತೆ ವನಪರ್ವಣಿ ಯತ್ಕಿಂಚಿತ್ ಪೂರ್ವೋಕ್ತ ಪ್ರಮೇಯಾನುಮಾನಃ. ಹರಿ ಓಂ ಹರಿ ಓಂ ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಶ್ರಾವಣ ಮಾಸದ ಪವಿತ್ರವಾದ ಪುಣ್ಯ ಪರ್ವಕಾಲ. ಎಲ್ಲ ಹಬ್ಬಗಳಿಗೆ ಒಂದು ಉತ್ತಮವಾದ ಮಾಸ ಅಂದರೆ ಶ್ರಾವಣ ಮಾಸ. ಶ್ರಾವಣ ಮಾಸದಲ್ಲಿ ಬರುವ ಶುಕ್ರವಾರವನ್ನ ಲಕ್ಷ್ಮೀ ಆರಾಧನೆ ಮಾಡ್ತೇವೆ. ಶ್ರಾವಣ ಮಾಸದಲ್ಲಿ ಬರುವ ಸೋಮವಾರ ರುದ್ರದೇವರು ಕೈಲಾಸದಿಂದ ಭೂಮಿಗೆ ಬರ್ತಾರೆ. ಪ್ರತಿ ತಿಂಗಳು ಸೋಮವಾರ ಬರ್ತದೆ. ಚೈತ್ರ ಮಾಸದಿಂದ ಪ್ರತಿ ತಿಂಗಳಲ್ಲಿ ಸೋಮವಾರ ಬರುತ್ತೆ. ಆದರೆ ಶ್ರಾವಣದಲ್ಲಿ ಬರುವ 4 ಸೋಮವಾರಕ್ಕೆ ಒಂದು ವೈಶಿಷ್ಟ್ಯ ಉಂಟು.
ಪಾರ್ವತಿ ಸಹಿತವಾಗಿ ರುದ್ರದೇವರು ಭೂಮಿಗೆ ಬರುವ ದಿನ. ನಿನ್ನೆ ಸೋಮವಾರದ ಜೊತೆಗೆ ನಾಗಪಂಚಮಿ. ನಾಗಪಂಚಮಿ ಹಬ್ಬ ಯಾಕೆ ಬಂತು? ನಿನ್ನ ಹೋಗಿದೆ. ಮಹಾಭಾರತವನ್ನ ನೀವೆಲ್ಲ ಕೇಳಿದ್ದೀರಿ. ಗರುಡದೇವರು ಎಲ್ಲ ಹಾವುಗಳಿಗೆ ಅಮೃತ ಕುಡಿಸಿದ ದಿನ ಅದು ಶ್ರಾವಣ ಶುದ್ಧ ಪಂಚಮಿ. ಕಥೆ ನಿಮ್ಗೆಲ್ಲ ಆಲ್ರೆಡಿ ನಾನು ಹೇಳಿದ್ದೇನೆ. ಕದ್ರು ವಿನತ ಅನ್ನುವ ಕಶ್ಯಪರ ಮಡದಿಯರು, ವಿನತಾದೇವಿ ಆ ಉಚ್ಚೈಶ್ರವ ಕುದುರೆಯ ಬಾಲ ಬೆಳ್ಳಗಿದೆ ಅಂತಾಳೆ, ಕದ್ರುದೇವಿ ಕಪ್ಪಗಿದೆ ಅಂತಾಳೆ. ಅವರಿಬ್ಬರ ಮಧ್ಯದಲ್ಲಿ ಪಂದ್ಯ ನಡೀತದೆ. ಯಾರು ಸೋಲ್ತಾರೆ ಗೆದ್ದವರಿಗೆ ದಾಸಿಯಾಗಬೇಕು. ಎಲ್ಲ ಹಾವುಗಳಿಗೆ ಆ ಕುದುರೆಯ ಬಾಲದಲ್ಲಿ ಹೋಗಿ ಕೂಡೋದಕ್ಕೆ ಕದ್ರುದೇವಿ ಹೇಳ್ತಾಳೆ, ಒಪ್ಪಲಿಲ್ಲ. ಆಗಲೇ ಶಾಪ ಕೊಟ್ಟದ್ದು ಜನ್ಮೇಜಯ ಸರ್ಪಯಾಗದಲ್ಲಿ ನೀವೆಲ್ಲ ಬಿದ್ದು ಸಾಯಿರಿ. ಅದೇ ಕಥೆ ಮುಂದುವರೆದು ಗರುಡದೇವರು ಯಾವಾಗ ಹಾವುಗಳಿಗೆಲ್ಲ ಅಮೃತವನ್ನ ಕೊಡುತ್ತಾರೆ ಅದು ಶ್ರಾವಣ ಮಾಸ ಶುಕ್ಲ ಪಕ್ಷ ಪಂಚಮಿ. ಹಾಗಾಗಿ ನಮಗೆಲ್ಲ ಅದೊಂದು ಪರ್ವಕಾಲವಾಗಿ ಹಬ್ಬವನ್ನ ಆಚರಣೆ ಮಾಡಿದ್ದೇವೆ. ವಿಶೇಷ ಅಂದರೆ ಇವತ್ತು ಭಗವದ್ಗೀತಾ ಮಂಗಲ ಮಹೋತ್ಸವ ಆಗಿದೆ. ಶ್ರೀಕೃಷ್ಣ ಪರಮಾತ್ಮ ಅರ್ಜುನನಿಗೆ ಉಪದೇಶ ಮಾಡಿದ ತತ್ವಜ್ಞಾನದ ಸಮುದ್ರ ಅಂದ್ರೆ ಭಗವದ್ಗೀತೆ. ಸಮುದ್ರದ ದಂಡೆ ಹೇಗೆ ಸಿಗೋದಿಲ್ಲ, ದಂಡೆಯಲ್ಲಿ ನಿಂತು ಅದರ ಆಳ ಎಷ್ಟಿದೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ ನೋಡಿ, ಹಾಗಿದೆ ಭಗವದ್ಗೀತೆ. ಭಗವದ್ಗೀತೆಯನ್ನ ಪಾರಾಯಣ ಮಾಡ್ತಾ ಇದ್ರೆ ಒಂದು ಗಂಟೆಯಲ್ಲಿ 18 ಅಧ್ಯಾಯ ಮಾಡಿ ಮುಗಿಸ್ಬಹುದು. ಆದರೆ ಕೇವಲ ಅರ್ಥವನ್ನ, ಅದು ಕೂಡ ಕೇವಲ ಗೀತಾ ಶ್ಲೋಕದ ಅರ್ಥ, ಅದನ್ನೇ 100 ವರ್ಷಗಳವರೆಗೆ ಕೇಳಬಹುದು. ಎಷ್ಟು ವಿಷಯ ಇಟ್ಟಿದ್ದಾರೆ. ಸಣ್ಣ ಪುಸ್ತಕ ಜೇಬುಗಳಲ್ಲಿ ಇಟ್ಕೊಂಡು ಓಡಾಡಬಹುದು, ಇಷ್ಟೇ ಸಿಗತ್ತೆ ಗೀತಾ ಪುಸ್ತಕ. ಹೇಗೆ ಯಶೋದೆಗೆ ಪುಟ್ಟ ಬಾಯಿಯಲ್ಲಿ ಬ್ರಹ್ಮಾಂಡ ತೋರಿಸಿದ ನೋಡಿ, ಹಾಗೆ ಪುಟ್ಟ ಗೀತೆಯೊಳಗೆ ಇಡೀ ಜಗತ್ತು ಇಟ್ಟಿದ್ದಾನೆ ಕೃಷ್ಣ. ಒಂದು ಗೀತ ಅಧ್ಯಯನ ಮಾಡಿದ್ರೆ ಸಾಕು. ನಮ್ಮ ಉತ್ತರಾದಿ ಮಠದ ಪರಂಪರೆಯಲ್ಲಿ ಬರುವ ಸತ್ಯಧ್ಯಾನ ತೀರ್ಥರು ಪಂಢರಪುರದಲ್ಲಿದ್ದಾರೆ. ಅವರ ಕಾಲದಲ್ಲಿ ಯಾರು ಬಂದು ಏನು ಪ್ರಶ್ನೆ ಕೇಳಿದ್ರು ಭಗವದ್ಗೀತೆಯಿಂದ ಉತ್ತರ ಕೊಡ್ತಿದ್ರ. ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಅಲ್ಲಿದೆ. ಅದು ನಿಮ್ಮ ವೈಯಕ್ತಿಕ ಪ್ರಶ್ನೆ ಇರಲಿ, ಶಾಸ್ತ್ರ ಪ್ರಶ್ನೆ ಇರಲಿ, ಯಾವುದೇ ವ್ಯಕ್ತಿ ಬಂದು ಪ್ರಶ್ನೆ ಕೊಟ್ಟರು ಇದಕ್ಕೆ ಏನು ಪ್ರಮಾಣ ಅಂದ್ರೆ ಗೀತಾ ತೆಗೆದು ತೋರಿಸ್ತಿದ್ರು. ಭಗವದ್ಗೀತೆಗೆ ಸತ್ಯಧ್ಯಾನ ತೀರ್ಥರು ಗೀತಾ ಪ್ರತಿಪದಾರ್ಥ ಚಂದ್ರಿಕಾ ಅಂತ ಒಂದು ಗ್ರಂಥವನ್ನ ಬರೆದಿದ್ದಾರೆ. ವಿಶೇಷವಾಗಿ ಇವತ್ತು ಭಗವದ್ಗೀತೆ ಮಂಗಳ ಮಾಡಿ ಒಳ್ಳೆ ಚಿರೋಟಿ ಊಟ ಮಾಡಿ ಬಹಳ ಜನ ಬರಲೇ ಇಲ್ಲ ಪ್ರವಚನ ನೋಡಿ. ಮಹಾಭಾರತದ ಪ್ರವಚನ ಇಲ್ಲಿ ಪ್ರಾರಂಭ ಮಾಡಿ ಕುರುಕ್ಷೇತ್ರದಲ್ಲಿ ಮಂಗಳ ಮಾಡುವುದನ್ನು ನಾವು ಸಂಕಲ್ಪ ಮಾಡಿವಿ. ಇದು ದೇವರಿಗೆ ಎಷ್ಟು ಇಷ್ಟವಾಗಿದೆ ಕೆಲಸ ಅಂದ್ರೆ ಎಷ್ಟು ಅವಕಾಶ ಸಿಗ್ತಿದೆ ನೋಡಿ. ನಾನೇನು ಹೇಳಿರಲಿಲ್ಲ, ಸುಮ್ಮನೆ ಆಗಿದ್ದೆ ನಾನು. ಪಾಪ ನಮ್ಮ ಇನಾಮದ 2-3 ಸಲ ಹೇಳಿದ್ರು ಸೆಪ್ಟೆಂಬರ್ 1ನೇ ತಾರೀಕಿಂದ ಮತ್ತೆ ಇದೆ ಅಂತ. ಆಗ್ಲೇ ಇರದೆ ಅಲ್ಲಿಯವರೆಗೆ ಕಾಯಬೇಡ ಅಂದ ದೇವರು ಸೆಪ್ಟೆಂಬರ್ 1ಕ್ಕೆ ಮತ್ತೆ ಬರುವಂತೆ ನೋಡಿ. ಎಷ್ಟು ವಿಚಿತ್ರ ಅಂದ್ರೆ ಏನೋ ಆಗಿ ನಾವು ಯಾವ ಪಂಡಿತರನ್ನ ಬರಬೇಡ ಅಂತ ನಾವೇನು ಹೇಳಿದ್ದಲ್ಲ, ಅಥವಾ ನಮಗೆ ಅವಕಾಶ ಬೇಕು ನೀವು ಬೇಡ ಅಂತ ನಾವು ಯಾರಿಗೆ ಹೇಳಿದ್ದಲ್ಲ. ಆದರೆ ಇದು ಭಗವಂತನ ಮನಸ್ಸಿಗೆ ಬಂದಿದೆ. ನರಚಿತ್ತಕ್ಕೆ ಬಂದದ್ದು ಲವಲೇಶ ನಡೆಯದು. ಮಹಾಭಾರತ ಶ್ರವಣ ನೀವೆಲ್ಲ ಮಾಡಬೇಕು ಅನ್ನೋದು ಭಗವಂತನ ಸಂಕಲ್ಪ, ವಾಯುದೇವರ ಸಂಕಲ್ಪ ಅನ್ನೋದಕ್ಕಾಗಿಯೇ ಮೇಲಿಂದ ಮೇಲೆ ಅವಕಾಶವನ್ನು ದೇವರು ಕಲ್ಪಿಸಿ ಕೊಡ್ತಾ ಇದ್ದಾರೆ. ಯಾವಾಗಲೂ ನೋಡಿ 50 ಜನ ಊಟಕ್ಕೆ ಕೂತ್ರೆ ಎಲ್ಲರೂ ಒಂದೇ ತರ ಊಟ ಮಾಡ್ತಾರ? ಒಂದು ಸಲ ಹಾಕಿದ ಅನ್ನದೊಳಗೆ ಅದರಲ್ಲೇ 3 ಮಾಡ್ತಾರೆ, ಕಟ್ಟು ಅನ್ನ, ಸಾರನ್ನ, ಮಜ್ಜಿಗೆಯನ್ನ. ಕೆಲವರು 3 ಬಾರಿ ಬೇರೆ ಬೇರೆ ಸಲ ಹಾಕಿಸ್ಕೊಡುತ್ತಾರೆ. ಈ ಪ್ರಪಂಚನೂ ಹಾಗೇನೆ, ಯಾರ ಪುಣ್ಯದಲ್ಲಿರತ್ತೋ ಅವರಿಗೆ ಸಿಗತ್ತೆ. ಇವತ್ತು ಯಾರು ಬಂದಿಲ್ಲ ಅಂತ ನಾನು ಯಾರಿಗೆ ಕೇಳೋದಿಲ್ಲ, ಏನಿಷ್ಟೇ ಜನ ಕೂತಿದ್ರೆ ಬಹಳ ಜನ ಬಂದಿಲ್ಲ.
ಒಂದಂತೂ ಸತ್ಯ, ಅನ್ನ ನೀರು ಬಟ್ಟೆ ನಮಗೆ ಯಾವುದೇ ದೇವರು ಕೊಡಬೇಕಾದರೂ ಸ್ವಲ್ಪ ಪುಣ್ಯ ಇದ್ರೆ ಸಾಕು ಕೊಡ್ತಾನೆ. ಆದರೆ ಮಹಾಭಾರತ ಭಾಗವತಾದಿ ಶ್ರವಣ ಅಲ್ಪ ಪುಣ್ಯ ಇದ್ದವರು ಸಿಗಲ್ಲ, ದೂರ ಮಾಡುತ್ತಾನೆ ದೇವರು. ಒಂದು ಶ್ಲೋಕ ಮಹಾಭಾರತ ಕೇಳಬೇಕಾದರೆ ಕೋಟಿ ಜನ್ಮಗಳ ಪುಣ್ಯ ಬೇಕು. ಅಂತಹ ವೇದವ್ಯಾಸ ದೇವರಿಂದ ರಚಿತವಾದ ಮಹಾಭಾರತದ ವನ ಪರ್ವವನ್ನ ಕಳೆದ ಪ್ರವಚನದಲ್ಲಿ ನಾವು ಪ್ರಾರಂಭ ಮಾಡಿದ್ವಿ. 2 ಬಾರಿ ಜೂಜಾಟವಾಯಿತು. ಮೊದಲನೇ ಜೂಜಾಟದಲ್ಲಿ ಎಲ್ಲ ಸಂಪತ್ತು ಪಣಕ್ಕೆ ಇಟ್ಟು ಪಾಂಡವರು ಸೋತದ್ದಾಯಿತು. ಆ ಸಂಪತ್ತನ್ನ ಧೃತರಾಷ್ಟ್ರ ಮತ್ತೆ ಮರಳಿ ಕೊಟ್ಟ. ದ್ರೌಪದಿ 2 ವರಗಳನ್ನ ಬೇಡಿ ಎಲ್ಲ ಸಂಪತ್ತು ಮರಳಿ ಬರೋ ಹಾಗೆ ಆಯಿತು. 2ನೇ ಬಾರಿ ದುಶ್ಯಾಸನ ಮತ್ತೆ ಪಾಂಡವರನ್ನ ಕರೆಯುವಂತೆ ಪ್ರೇರಣೆ ಮಾಡುತ್ತಾನೆ. 2ನೇ ಬಾರಿ ಜೂಜಾಟದಲ್ಲಿ ಪಾಂಡವರು ಸೋತ ಮೇಲೆ 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸ. ಅಜ್ಞಾತವಾಸನು ಬಹಳ ದೂರ ಹೋಗೋ ಹಾಗಿಲ್ಲ, ಹತ್ತಿರದಲ್ಲೇ ಇರಬೇಕು. ವನವಾಸದಲ್ಲಿ ಅಜ್ಞಾತವಾಸದಲ್ಲಿ ಅವರ ಪರಿಚಯವಾದರೆ ಮತ್ತೆ 12 ವರ್ಷ. ಹೀಗೆ ಒಂದು ಒಪ್ಪಂದ ಮಾಡಿಕೊಂಡು 2ನೇ ಜೂಜಾಟ ಆಡಿ ಪಾಂಡವರೆಲ್ಲ ಅರಣ್ಯಕ್ಕೆ ಬಂದಿದ್ದಾರೆ. ಪಾಂಡವರ ಜೊತೆಗೆ ಸಮಗ್ರ ಹಸ್ತಿನಾವತಿಯ ಜನ ಎಲ್ಲ ಬೆನ್ನತ್ತಿ ಬಂದಿದೆ. ಅವರೇನು ಒಂದು 100 ರೂಪಾಯಿ ನೋಟು ಪಾಕಿಟಿಗೆ ಬಂದವರಲ್ಲ, ಇವಾಗೆಲ್ಲ ಊಟಕ್ಕೆ ಹಾಕೋದಕ್ಕಾಗಿ ಏನು ಕೊಡ್ತಾರೆ ಹಾಗೆ ಲಂಚಕ್ಕೆ ಬಂದವರಲ್ಲ. ಪಾಂಡವರಲ್ಲಿರುವ ಪ್ರಾಮಾಣಿಕವಾದ ಜ್ಞಾನ, ಭಕ್ತಿ, ಅವರ ಒಳ್ಳೆ ಗುಣಗಳು ನೋಡಿ. ಯಾವ ವ್ಯಕ್ತಿಯೊಳಗೆ ಉತ್ತಮ ಗುಣಗಳಿರ್ತವೆ ಅವರನ್ನ ಜನ ಅನುಸರಣೆ ಮಾಡುತ್ತಾರೆ. ಅದಕ್ಕೆ ಬೇರೆದೇನು ಬೇಕಾಗಿಲ್ಲ, ಆ ವ್ಯಕ್ತಿ ದುಡ್ಡು ಕೊಡಬೇಕಾಗಿಲ್ಲ. ತಾನು ರಾಜ್ಯ ಆಳಬೇಕಾದ್ರೆ ದುರ್ಯೋಧನ ದುಡ್ಡು ಕೊಡೋ ಪ್ರಸಂಗ ಇತ್ತು ಪ್ರಜೆಗಳಿಗೆ. ಆದರೆ ಪಾಂಡವರಲ್ಲಿರುವ ಸದ್ಗುಣಗಳು ಎಲ್ಲರೂ ಬೆನ್ನತ್ತುತ್ತಾರೆ. ಕೆಲವರನ್ನ ಪಾಂಡವರು ಕೊಟ್ಟು ಕಳಿಸ್ತಾರೆ. ಆದರೆ ಅನೇಕ ಜನ, ಸುಮಾರು 800 ಜನ ಯತಿಗಳು ಪಾಂಡವರ ಬೆನ್ನತ್ತಿ ಬಂದಿದ್ದಾರೆ. ನೀವೆಲ್ಲಿರ್ತೀರೋ ನಾವಲ್ಲೇ ಇರೋದು, ನೀವು ಹೇಗಿರ್ತೀರೋ ಹಾಗಿರ್ತೇವೆ ಅಂತ ಅನೇಕ ಜನ ಬ್ರಾಹ್ಮಣರು ವನವಾಸದಲ್ಲಿ ಬಂದಿದ್ದಾರೆ. ಅವರಿಗಾಗಿ ಸೂರ್ಯನ ಉಪಾಸನೆ ಮಾಡಿ ಅಕ್ಷಯ ಪಾತ್ರೆಯನ್ನ ಪಡೆದು ನಿತ್ಯದಲ್ಲಿ ಅವರಿಗೆಲ್ಲ ಊಟದ ವ್ಯವಸ್ಥೆ. ದಿನೇ ದಿನೇ ತತ್ರ ಮಹಾನ್ನ ಪರ್ವತಾಹ. ನಿಜವಾಗಿಯೂ ದೇವರ ಅನುಗ್ರಹ ಹೊಂದಿದ್ರೆ, ಅವನ ಕಾರುಣ್ಯ ಇದ್ರೆ ಅಡವಿಯಲ್ಲಿಯೂ ರಾಜನಾಗಿ ಮೆರಿಬಹುದು ಅನ್ನೋದಕ್ಕೆ ಪಾಂಡವರೇ ಸಾಕ್ಷಿ ನೋಡಿ. ಇಟ್ಟಾಂಗೆ ಇರುವೇನು ಹರಿಯೇ, ಸಣ್ಣ ಶಾಲ್ಯೋದನ ಬೆಣ್ಣೆ ಕಾಸಿದ ತುಪ್ಪ, ಚಿನ್ನದ ಹರಿವಾಣದಲ್ಲಿ ಭೋಜನ, ಘನ್ನ ಮಹಿಮನಿಂದ ಕರುಣೆ ತಪ್ಪಿದರೆ ಕದನ್ನಕ್ಕೆ ಬಾಯಿ ಬಿಡಿಸುವೆ. ಇವತ್ತು ಸುಗ್ರಾಸವಾದ ಊಟ, ಒಳ್ಳೆ ಎಲೆ ಹಾಕಿ ಊಟ ಸಿಕ್ಕಿದೆ, ನಿನ್ನ ಅನುಗ್ರಹ. ನಿನ್ನ ಕಾರುಣ್ಯ ಇದ್ರೆ ಒಳ್ಳೆ ರತ್ನ ಕಂಬಳಿ ಮೇಲೆ ಮಲಗುತ್ತೇನೆ, ನಿನ್ನ ಕಾರುಣ್ಯ ತಪ್ಪಿದರೆ ಮಂದಿರದಲ್ಲಿ ತೋಳು ತೆರೆದುಂಬಿ ಮಾಡಿಸುವೆ ಅಂತಾರೆ. ಸಾಮಾನ್ಯವಾಗಿ ವನವಾಸ ಅಂದ್ರೆ ನಾವು ಅಕಸ್ಮಾತ್ ಮನೆಯೊಳಗಿದ್ರೆ ಹೆಂಗಿದ್ದೀರಿ ಇವರಂದೇ ಕೇಳ್ತೀರಿ. ವನವಾಸ ಅಕಸ್ಮಾತ್ ಆಗಿ ಒಂದು ಅನ್ನ ಉಪ್ಪು ತುಪ್ಪ ಇಷ್ಟೇ ತಿಂದ್ರೆ ಅಷ್ಟಕ್ಕೆ ಅಂತಾರ ಅವರು. ಸಾರು ಹುಳಿ ಇರಲಿಲ್ಲ ಅಂದ್ರೆ ನಮ್ಮ ಊಟ ಏನ್ ಕೇಳ್ತೀರಿ, ವನವಾಸ ಇದ್ದಂಗೆ ನಮ್ದು ಅಂತ ವಿಚಾರ ಮಾಡಿ. ಪ್ರಾಯ ಜಗತ್ತೊಳಗೆ ವನವಾಸ ಅಂದ್ರೆ ದುಃಖ, ನಾನಾ ರೀತಿಯಾದ ಕ್ಲೇಶಗಳು, ಊಟಕ್ಕಿರಲ್ಲ, ಮಲಗೋದಕ್ಕೆ ಹಾಸಿಗೆ ಇರಲ್ಲ. ಆದ್ರೆ ಪಾಂಡವರ ವನವಾಸ ಏನು ಅದ್ಭುತ ನೋಡಿ. ವಿಚಾರ ಮಾಡಿ, ತಾವು 5 ಜನ ಮಾತ್ರವಲ್ಲ, 100 ಸಾವಿರಾರು ಜನ ಬ್ರಾಹ್ಮಣರಿಗೆ, ಋಷಿ ಮುನಿಗಳಿಗೆ ನಿತ್ಯದಲ್ಲಿ ದ್ರೌಪದಿ ಅಡಿಗೆ ಮಾಡಿ ಊಟಕ್ಕೆ ಹಾಕಬೇಕಂತ. ಒಬ್ಬ ಬ್ರಾಹ್ಮಣ ಮನೆಗೆ ಸಿಗೋದೇ ಕಷ್ಟ. ಅದು ದಿನ ಬೇಡ, ಶ್ರಾದ್ದದ ದಿನ 1 ದಿವಸ. ದಿನ ನಾವು ಕೊರೆಯೋದು ಇಲ್ಲ, ಅವ್ರು ಬರೋದು ಇಲ್ಲ. ಶ್ರಾದ್ದದ 1 ದಿನ ಒಬ್ಬ ಬ್ರಾಹ್ಮಣ ಸಿಗೋದು ಕಷ್ಟ. ನಿತ್ಯದಲ್ಲಿ ಋಷಿ ಮುನಿಗಳ ಬ್ರಾಹ್ಮಣರ ಊಟ, ಆನಂತರ 4 ಜನ ತಮ್ಮಂದರ ಊಟ, ಕೊನೆಗೆ ಧರ್ಮರಾಜ, ಅನಂತರದಲ್ಲಿ ದ್ರೌಪದಿ. ಹೀಗೆ ಊಟವನ್ನ ಮಾಡ್ತಾ, ಬ್ರಾಹ್ಮಣರಿಗೆ ಅನ್ನದಾನ ಮಾಡ್ತಾ ಕಾಮ್ಯಕ ಅನ್ನೋ ವನಕ್ಕೆ ಪಾಂಡವರು ಬರ್ತಾರೆ. ಆವಾಗ ಒಂದು ಘಟನೆ ನಡೆಯಿತು.
ಧೃತರಾಷ್ಟ್ರ ವಿದುರನ ಜೊತೆ ಮಾತಾಡ್ತಾ ಇರುವಾಗ ವಿದುರ ಹೇಳ್ತಾನೆ, ನೀನು ಮಾಡಿ ಸರಿಯಲ್ಲ ಅಂತ. ಏನಾದರೇನು? ಪಾಂಡವರು ನಿನ್ನ ತಮ್ಮನ ಮಕ್ಕಳು, ಅವರಿಗೂ ರಾಜ್ಯದಲ್ಲಿ ಅಧಿಕಾರ ಇದೆ, ಯಾಕೆ ಅವರನ್ನು ನೀನು ಅರಣ್ಯಕ್ಕೆ ಕಳಿಸಿದೆ? ಅವರು ಜೂಜಾಟದಲ್ಲಿ ಸೋತರೂ ಕೂಡ ಅವರಿಗೆ ನೀನು ಮನೆಗಳನ್ನು ಕೊಡಬೇಕಾಗಿತ್ತು. ಏಕಾಂತದಲ್ಲಿ ವಿದುರ ಆಡಿದ ಮಾತು ಕೇಳಿ ಕೋಪ ಬಂದು ಧೃತರಾಷ್ಟ್ರ ಅಂತಾನೆ, ನಿನಗೆ ಅಷ್ಟು ಪಾಂಡವರ ಮೇಲೆ ಪ್ರೀತಿ ಇದ್ರೆ ನೀನು ಅಲ್ಲೇ ಹೋಗು ಒಂದು ಬೇಡ, ಹಸ್ತಿನಾವತಿಯಲ್ಲಿ ಇರುವ ಅವಶ್ಯಕತೆ ಇಲ್ಲ, ಅವರನ್ನು ಹಿಂಬಾಲಿಸಿಕೊಂಡು ಹೋಗು ಅಂದಾಕ್ಷಣ ಹೊರಟೆ ಬಿಡ್ತಾನೆ. ಎರಡನೇ ವಿಚಾರ ಮಾಡಲಿಲ್ಲ, ಎಲ್ಲಿ ಪಾಂಡವರಿದ್ದಾರೆ ಅಲ್ಲಿ ಅರಣ್ಯಕ್ಕೆ ಕಾಮ್ಯಕ ವನಕ್ಕೆ ಬಂದಿದ್ದಾನೆ ವಿದುರ. ಪಾಂಡವರೆಲ್ಲ ಸತ್ಕಾರ ಮಾಡ್ತಾರೆ. ಆದರೆ ವಿದುರ ಹೋದ ಮರುಕ್ಷಣದಲ್ಲಿ ಸಂಜಯನನ್ನ ಕರೆದು ಧೃತರಾಷ್ಟ್ರ ಹೇಳ್ತಾನೆ, ವಿದುರ ಈಗ ನಾನು ಬದುಕೋದಿಲ್ಲ, ಬೇಗ ಕರ್ಕೊಂಡು ಬಾ ಅಂತ. ಕಳಿಸೋದಕ್ಕೂ ತಡ ಇಲ್ಲ, ತರೋದಕ್ಕೂ ತಡ ಇಲ್ಲ. ಮತ್ತೆ ವಿದುರನಿಗೆ ಆಜ್ಞೆ ಮಾಡ್ತಾನೆ. ವಿದುರ ಬಂದು ವನವಾಸದಲ್ಲಿ ಪಾಂಡವರ ಹತ್ರ ಇರುವ ಸಂಜಯ ಬಂದು ಕರೀತಾನೆ. ವಿದುರ ತಿರುಗಿ ಬಂದ. ವಿದುರ ಯಾವಾಗ ಮತ್ತೆ ಹಸ್ತಿನಾವತಿಗೆ ಬಂದು ಆಗ ದುರ್ಯೋಧನನಿಗೆ ಒಳಗೆ ಸಂಕಟ ಶುರುವಾಯಿತಂತೆ. ದುರ್ಯೋಧನನಿಂದ ಹೋಗಿದ್ದ, ಯಾಕೆ ಬಂದ ಮತ್ತೆ? ಇಷ್ಟು ನೋಡಿ, ಪಾಂಡವರಿಗೆ ಬೇಕಾದವನು ವಿದುರ ಅಂತ ಎಷ್ಟು ಕೋಪ ಅವನ ಮೇಲೆ ದುರ್ಯೋಧನ ಮಾಡ್ತಿದ್ದ. ಒಂದು ದಿನ ವಿದುರನಿಗೆ ಆದರ ಮಾಡಲಿಲ್ಲ, ಗೌರವ ಇಲ್ಲ, ಅವನ ಮಾತು ಕೇಳಲಿಲ್ಲ. ಎಷ್ಟು ವಿಚಿತ್ರ ನೋಡಿ. ಸಮ್ಮಂತ್ರ್ಯ ಹಂತು ಪಾಂಡವಾನಾಮುತೈಕಂ ಛನ್ನೋಪದೇನೈವ ಸಸೂತ ಜಾಯಯು. ಯಾವಾಗ ವನವಾಸದಿಂದ ಅರಣ್ಯದಿಂದ ವಿದುರ ಮತ್ತೆ ಬರ್ತಾನೆ ಹಸ್ತಿನಾವತಿಗೆ, ವಿದುರನನ್ನ ನೋಡಿ ಕಣ್ಣು ಕೆಂಪು ಮಾಡ್ದ ದುರ್ಯೋಧನ. ದುಶ್ಯಾಸನನ್ನ ಕರೆದು ದುರ್ಯೋಧನ ಅಂತಾನೆ, ಏನ್ ಮಾಮ ಹೋಗಿದ್ನಲ್ಲ ನಮ್ ಚಿಕ್ಕಪ್ಪ ಮತ್ತ್ಯಾಕ್ ಬಂದ? ಪಾಂಡವರ ಜೊತೆ ಅವನು ಅಲ್ಲೇ ಇರಬಹುದಾಗಿತ್ತಲ್ಲ. ತಿರುಗಿ ಬಂದಿದ್ದಾನಂದ್ರೆ ನನಗೇನೋ ಸಂದೇಹ ಬರ್ತಿದೆ. ಪಾಂಡವರು ಒಳ್ಳೆ ಸುಖವಾಗಿರಬೇಕು ಅನಿಸ್ತದ ನನಗೆ. ಪಾಂಡವರು ಸುಖವಾಗಿದ್ದಾರೆ, ಅದಕ್ಕಾಗಿಯೇ ವಿದುರ ತಿರುಗಿ ಬಂದಿದ್ದಾನೆ. ಒಂದು ಕೆಲಸ ಮಾಡೋಣ, ನನ್ನ ಜೊತೆ ನೀನು ನಡಿ ಅಂತ ದುಶ್ಯಾಸನ, ದುರ್ಯೋಧನ, ಕರ್ಣ, ಶಕುನಿ 4 ಜನ ಹೊಂಟ್ರನ್. ಎಲ್ಲಿಗೆ? ಎಲ್ಲಿ ಪಾಂಡವರು ಅರಣ್ಯದಲ್ಲಿದ್ದಾರೆ ಅಲ್ಲಿ ನೋಡಿಕೊಂಡು ಬರೋಣ. ಅರಣ್ಯಕ್ಕೆ ಕಳಿಸಿದ್ರು ನೆಮ್ಮದಿ ಇಲ್ಲ ಅವರಿಗೆ. ಎಲ್ಲಿ ಅಲ್ಲಿ ಸುಖವಾಗಿದ್ದಾರ ನೋಡಿಕೊಂಡು ಬರೋಣ ಅಂತ ದುರ್ಯೋಧನ, ದುಶ್ಯಾಸನ, ಕರ್ಣ ಮತ್ತು ಶಕುನಿ ಇನ್ನೇನು ಹಸ್ತಿನಾವತಿಯಿಂದ ಹೊರಡಬೇಕು. ವೇದವ್ಯಾಸರು ಬಂದು, ಅನಂತ ಗುಣ ಪರಿಪೂರ್ಣನಾದ ವ್ಯಾಸರು ಬಂದು ಧೃತರಾಷ್ಟ್ರನಿಗೆ ಹೇಳ್ತಾರೆ, ನಿನ್ನ ಮಕ್ಕಳನ್ನ ತಡಿ ಅಂತಾರೆ. ಪಾಂಡವರಿಗೆ ಈಗಾಗಲೇ ನೀವು ಕೊಟ್ಟ ತೊಂದರೆಗಳ ಸಾಕು ಆಯ್ತಲ್ಲ. ಜೂಜಾಟದಲ್ಲಿ ಸೋತದ್ದಕ್ಕವರನ್ನು ಅರಣ್ಯ ಕಳಿಸಿರಿ, ಅರಣ್ಯದಲ್ಲಾದರೂ ನೆಮ್ಮದಿಯಿಂದ ಇರಲಿ ಅವರು. ನಿನ್ನ ಮಗ ಹೊರಟಿದ್ದಾನೆ, ಏನ್ ಕೆಲಸ ಇದೆ ಅಲ್ಲಿ? ಧೃತರಾಷ್ಟ್ರನಿಗೆ ಹೇಳ್ತಾರೆ ವೇದವ್ಯಾಸರು, ಒಂದು ವೇಳೆ ನೀನು ನಿನ್ನ ಮಗನನ್ನ ತಡಿಲಿಲ್ಲ ಅಂದ್ರೆ ತಿರುಗಿ ನಿನ್ನ ಮಗ ಅರಣ್ಯದಿಂದ ಹಸ್ತಿನಾವತಿ ಬರಲ್ಲ ಅಂತ. ವನವಾಸಕ್ಕೆ ಹೋದ ಪಾಂಡವರು ಅವಾಪ್ಯ ಪಾರ್ಥಾನ್ ಅವವೃದ್ಧ್ಯ ಮೃತ್ಯುಂ. ಇಷ್ಟೊತ್ತು ತಾಳ್ಮೆಯಿಂದ ಪಾಂಡವರಿದ್ದಾರೆ. ಈ ಹೋಗಿ ಮತ್ತೇನು ಅಲ್ಲಿ ಕುತಂತ್ರ ನಿನ್ ಮಗ ಮಾಡದ ಅಂದ್ರೆ ಭೀಮ ಮಾತ್ರ ಅವನನ್ನು ಬಿಡೋದಿಲ್ಲ. ಸರ್ವಥ ನಿನ್ ಮಗನನ್ನ ತಡಿ ಅಂತ ಧೃತರಾಷ್ಟ್ರನಿಗೆ ವೇದವ್ಯಾಸರಂದ್ರೆ ಧೃತರಾಷ್ಟ್ರ ಅಂತಾನೆ, ನೀವೇ ತಡಿಬಹುದಲ್ಲ ಅಂದ ವ್ಯಾಸರಿಗೆ. ಯಾಕೆ ನಿನ್ ಮಾತು ಕೇಳಲ್ವಾ? ನೀನ್ ತಂದೆಯಾಗಿ ನೀನ್ ತಡಿಬೇಕಾಗಿತ್ತು ಅಂದ್ರೆ ಧೃತರಾಷ್ಟ್ರ ಅಂತಾನೆ, ನನ್ನ ಮಾತು ಕೇಳಲ್ಲ ನನ್ನ ಮಗ. ಅಷ್ಟೇ ಅಲ್ಲ, ನನ್ನ ಮಗನ ಮೇಲಿನ ವ್ಯಾಮೋಹದಿಂದ ನನಗೆ ತಡೆಯೋದಕ್ಕೆ ಮನಸ್ಸು ಬರೋದಿಲ್ಲ, ನೀವ್ಯಾಕೆ ತಡಿಬಾರದು ಅವನನ್ನ ಅಂತ ಧೃತರಾಷ್ಟ್ರ ವ್ಯಾಸರಿಗಂದ್ರೆ ಒಂದೇ ಮಾತು ವ್ಯಾಸರಂತಾರೆ, ಅಯೋಗ್ಯರ ಜೊತೆಗೆ ನಾನು ಮಾತಾಡೋದಿಲ್ಲ ಅಂತ. ಯಾರು ಪಾಂಡವರ ದ್ರೋಹ ಮಾಡ್ತಾರೆ, ಯಾರು ಧರ್ಮದ ದ್ರೋಹ ಮಾಡ್ತಾರೆ, ಯಾರು ಸಜ್ಜನರ ನಿಂದೆ ಮಾಡ್ತಾರೆ, ಅಂತಹ ದುಷ್ಟರ ಅಯೋಗ್ಯರ ಜೊತೆಗೆ ನಾನು ಮಾತಾಡೋದಿಲ್ಲ, ನಿನ್ನ ಮಗನ ಜೊತೆಗೆ ನಾನು ಮಾತಾಡಲ್ಲ ಅಂದ್ಬಿಟ್ರು ವ್ಯಾಸರು.
ಹೇಳ್ತಾನೆ ಧೃತರಾಷ್ಟ್ರ. ಯಾವಾಗ ವ್ಯಾಸರು ಮಗನ ಜೊತೆಗೆ ಮಾತಾಡಲ್ಲ ಅಂತ ಸ್ವಲ್ಪ ಗಾಬರಿ ಆಯಿತು, ಬೇಗ ತಡೆಯಲು. ಇಲ್ಲ ಅಂದ್ರೆ ಇನ್ನೊಂದು ಮಾತಾಡ್ತಾರೆ ವೇದವ್ಯಾಸರು, ಒಂದು ವೇಳೆ ನಿನ್ನ ಮಗ ಪಾಂಡವರ ಹತ್ರ ಹೋಗೋದನ್ನ ನೀನು ತಡೆಯಿಲ್ಲ ಅಂದ್ರೆ ಮೈತ್ರೇಯ ಆಯಾಸ್ಯತೆ ಸೋಪಿ ವಾಚಂ. ಈಗ ನಾನು ಹೋಗ್ತೇನೆ, ನಾನಂತೂ ನಿಮ್ಮ ಮಗನ ಜೊತೆ ಮಾತಾಡೋದಿಲ್ಲ. ಅಕಸ್ಮಾತ್ತಾಗಿ ನಿನ್ನ ಮಗನನ್ನ ನೀನು ತಡಿಲಿಲ್ಲ ಅಂದ್ರೆ ಇನ್ನು ಸ್ವಲ್ಪ ಹೊತ್ತಿಗೆ ಮೈತ್ರೇಯ ಅಂತ ಒಬ್ಬ ಋಷಿಗಳು ಬರ್ತಾರೆ. ಆ ಮೈತ್ರೇಯ ಋಷಿಗಳು ಬಂದಾಗ ಅವರು ನಿನ್ನ ಮಗನ ಜೊತೆಗೆ ನಿನ್ನ ಜೊತೆಗೆ ಮಾತಾಡ್ತಾರೆ. ಅವರ ಮನಸ್ಸಿಗೆ ಏನಾದರೂ ವಿರುದ್ಧ ಆಗೋ ಹಾಗೆ ನಿನ್ನ ಮಗ ಮಾತಾಡದ ಅಂದ್ರೆ ತಕ್ಷಣದಲ್ಲಿ ಶಾಪ ಕೊಡುತ್ತಾರೆ ಅವರು. ಈಗಾಗಲೇ ನಿನ್ನ ಮಗ ಮಾಡಿದ ತಪ್ಪುಗಳು 100 ಅಲ್ಲ 1000 ತಪ್ಪುಗಳು. ನಾನೇನು ಹೊರಡುತ್ತೇನೆ ಇಷ್ಟು ಹೇಳಿದ್ದಾರೆ. ತಾವೇ ತಡಿಬಹುದಾಗಿತ್ತು ವ್ಯಾಸರು, ತಾವು ತಡಿಲಿಲ್ಲ. ಧೃತರಾಷ್ಟ್ರನಿಗೆ ಹೇಳಿದರು, ಅವನಿಗೆ ತಡೆಯೋ ಮನಸ್ಸಿಲ್ಲ. ಇನ್ನೇನು ದುರ್ಯೋಧನ ದುಶ್ಯಾಸನರು ಪಾಂಡವರ ಹತ್ರ ಹೊರಡಬೇಕು. ಮೈತ್ರೇಯರು ಬಂದರು. ಮೈತ್ರೇಯಾಚಾರ್ಯರು ಬಂದಾಕ್ಷಣ ಧೃತರಾಷ್ಟ್ರ ಮಗನಿಗಂತಾನೆ, ಹೋಗ್ಬೇಡ ನೀನು, ಋಷಿಗಳು ಬಂದಿದ್ದಾರೆ, ಸತ್ಕಾರ ಮಾಡು ಅಂತಾನೆ. ಮನೆಗೆ ಬಂದ ಅತಿಥಿಗಳ ಸತ್ಕಾರ ಮಾಡಬೇಕು. ಸರಿ ಅಂತ ಮೈತ್ರೇಯರನ್ನ ಸ್ವಾಗತ ಮಾಡ್ತಾರೆ. ಅರ್ಘ್ಯಪಾದ್ಯಗಳಿಂದ ಪೂಜೆ ಮಾಡಿ ಮೈತ್ರೇಯರು ದುರ್ಯೋಧನಿಗಂತಾರೆ, ಉಕ್ತ್ವೇತಿ ರಾಜಾನವನಂತ ಶಕ್ತಿ. ಏನಪ್ಪ, 2 ಬಾರಿ ಜೂಜಾಟ ಆಡಿ ಪಾಂಡವರನ್ನ ಅರಣ್ಯಕ್ಕೆ ಕಳಿಸಿದೆಯಲ್ಲ, ಇದು ನಿನಗೆ ಧರ್ಮ ಅನಿಸ್ತಾ ಅಂತ ಕೇಳ್ತಾರೆ ಮೈತ್ರೇಯರು. ಅಧರ್ಮದಿಂದ ಪಾಂಡವರನ್ನ ಅರಣ್ಯಕ್ಕೆ ಕಳಿಸಿದ್ದೆ. ಈಗ ಅವರು ಅರಣ್ಯದೊಳಗೆ ಪಾಪ ತಮ್ಮಷ್ಟಕ್ಕೆ ತಾವು ನೆಮ್ಮದಿಯಿಂದ ಅಲ್ಲಿಯೂ ಹೋಗೋದ ಪ್ರಯತ್ನ ಮಾಡ್ತಿದ್ದೆ. ನಿನಗೆ ಪಾಂಡವರ ಬಲದ ಬಗ್ಗೆ ಗೊತ್ತಿಲ್ಲ, ಅವರ ತಂಟೆಗೆ ಹೋಗ್ಬೇಡ, ಬಿಟ್ಬಿಡು ಅವರನ್ನ. ಆಯ್ತಲ್ಲ, ಜೂಜಾಟದಲ್ಲಿ ಸೋತದ್ದಕ್ಕೆ ನೀನು ಅರಣ್ಯಕ್ಕೆ ಕಳಿಸಿಯಾಯಿತು. ಇನ್ನು 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸ ಆಗೋವರೆಗೆ ಅವರ ತಂಟೆಗೆ ಹೋಗ್ಬೇಡ ಅಂದರು. ಯಾವಾಗ ಪಾಂಡವರ ಬಗ್ಗೆ, ಅವರ ಬಲದ ಬಗ್ಗೆ ಮೈತ್ರೇಯರು ಮಾತಾಡುತ್ತಾರೆ, ಅವರ ಎದುರುಗಡೆನೆ ಜೋರಾಗಿ ತೊಡೆಗೆ ಹೊರಕೊಳ್ತಾನೆ. ಈ ಉದ್ದಟತನ ಮಾಡ್ತಾರೆ ನೋಡಿ, ಕೆಲವರಿಗೆ ಇರ್ತದು. ನನಗೆ ಸಮಾನ ಯಾರು, ನನ್ನಷ್ಟು ಬಲಿಷ್ಠ ಯಾರು ಅಂತ ತೋರಿಸೋದಕ್ಕೆ ಮೈತ್ರೇಯರ ಎದುರುಗಡೆ ತೊಡೆಯಿಂದ ಜೋರಾಗಿ ಯಾವಾಗ ದುರ್ಯೋಧನ ಹೊರಕೊಳ್ತಾನೆ, ತಕ್ಷಣದಲ್ಲಿ ಕೈಯಲ್ಲಿ ನೀರು ತಗೊಂಡು ಶಾಪ ಕೊಡ್ತಾರೆ. ಈಗಾಗಲೇ 100 ತಪ್ಪುಗಳನ್ನು ಮಾಡಿದ್ದ ಮೈತ್ರೇಯರಂತಾರೆ, ನನ್ನಂತಹ ಒಬ್ಬ ಋಷಿಗಳ ಎದುರಿಗೆ ತೊಡೆ ಮುರಿದು ನೀ ತೋರಿಸಿದ್ಯಲ್ಲ, ಇದೇ ನಿನ್ನ 2 ತೊಡೆಗಳನ್ನ ಭೀಮ ಮುರಿತಾನೆ. ಭೀಮಸೇನ ದೇವರು ಮುರಿಯೋ ಪ್ರತಿಜ್ಞೆ ಆಮೇಲೆ ಮಾಡಿದರು, ದ್ರೌಪದಿಯನ್ನು ತೋರಿಸ್ದಾಗ ಮಾಡಿರ್ತಾರೆ. ಈಗ ಮೈತ್ರೇಯರು ಶಾಪ ಕೊಡ್ತಾರೆ. ತಕ್ಷಣದಲ್ಲೇನೆ ಇನ್ನು ಕೆಲವೇ ದಿನಗಳಲ್ಲಿ ಯುದ್ಧವಾಗತ್ತೆ, ಇದೇ ನಿನ್ನ ತೊಡೆಗಳನ್ನು ಮುರಿದುಕೊಂಡು ನೀನು ಬಿಡ್ತಿ. ಶಾಪ ಕೊಟ್ಟಿದ್ದಾರೆ. ಮೈತ್ರೇಯರು ಅಲ್ಲಿಂದ ಹೊರಟು ಹೋಗಿ ಬಿಡ್ತಾರೆ. ವಿಶೇಷತೋ ಭೀಮಬಲಂ ಶಂಸ. ಕೊನೆಗೆ ದುರ್ಯೋಧನ ಆಯ್ತು ಬಿಡು ಅಂದ, ಹೋಗೋದು ಬೇಡ, ಪಾಂಡವರು ಇದ್ದಲ್ಲಿ ಹೋಗೋದು ಬೇಡ ಅಂತ ದುರ್ಯೋಧನ ಬಿಡುತ್ತಾರೆ. ಮೈತ್ರೇಯರ ಶಾಪ ಕೊಟ್ಟಿದ್ದಾರೆ. ಇಲ್ಲೇನಾಯಿತು ಅಂದ್ರೆ, ವಿದುರ ಹೋಗಿದ್ದಲ್ಲ, ಪಾಂಡವರ ಹತ್ರ ಹೋಗಿ ತಿರುಗಿ ಬಂದ ಮೇಲೆ ಧೃತರಾಷ್ಟ್ರ ಆಲಿಂಗನ ಮಾಡ್ಕೊಂಡ. ಧೃತರಾಷ್ಟ್ರ ಅಂತಾನೆ, ನಾನು ಹೋಗು ಅಂದ್ರೆ ಹೋಗ್ಬಿಡ್ತೀಯಾ, ನಾನು ಬಿಟ್ಟು ಹೋಗಬೇಡ. ಹೌದು, ಪಾಂಡವರನ್ನ ನೋಡೋದಕ್ಕೆ ಅರಣ್ಯಕ್ಕೆ ಹೋಗಿದ್ದೆಲ್ಲ, ಹೇಗಿದ್ದಾರೆ ಅವರು? ಆಗ ಹೇಳ್ತಾನೆ ವಿದುರ, ತಪ್ಪು ಮಾಡಿದೆ ಅಣ್ಣ ನೀನು ಅಂತಾನೆ. ಬಹಳ ದೊಡ್ಡ ತಪ್ಪು ಮಾಡಿದಿ. ಸಾಮಾನ್ಯವಾಗಿ ಮಕ್ಕಳ ಮಾತು ತಂದೆ ಕೇಳಬೇಕು. ಯಾವಾಗ ಕೇಳಬೇಕು? ಆ ಮಾತು ಧರ್ಮದ ಮಾತಾಗಿದ್ರೆ, ಶಾಸ್ತ್ರ ಸಮ್ಮತ ಮಾತಾಗಿದ್ರೆ ಅವಶ್ಯ ತಂದೆ ಕೇಳಬೇಕು. ಶಾಸ್ತ್ರ ವಿರುದ್ಧವಾದ ಮಾತು ಮಗನೇ ಅಲ್ಲ, ಗುರುಗಳು ಹೇಳಿದ್ರು ಕೇಳಬಾರದಂತೆ. ಗುರುತ್ತಮಪಿ ನಗ್ರಾಹ್ಯಂ ಯದನರ್ಥೇರ್ಥ ಕಲ್ಪನಂ. ಪ್ರಹ್ಲಾದರಾಜರು ಹೇಳ್ತಾರೆ ಸಪ್ತಮಸ್ಕಂದ ಭಾಗವತದಲ್ಲಿ, ಷಂಡಾಮರ್ಕರು ಹೇಳಿದ ಪಾಠ ಪ್ರಹ್ಲಾದರು ಓದ್ತಿರಲಿಲ್ಲ. ದುಷ್ಟವಾದ ಉಪದೇಶ ಮಾಡುವ ಗುರುಗಳ ಮಾತು ಕೇಳದಿದ್ರು ಪಾಪ ಬರೋದಿಲ್ಲ. ಯಾಕೆ ಅಂತಾನೆ ಧೃತರಾಷ್ಟ್ರ. ಹೌದು, ಪಾಂಡವರು ಅರಣ್ಯದಲ್ಲಿ ಏನು ಮಾಡ್ತಾರೆ, ಅವರ ದಿನನಿತ್ಯದ ಕೆಲಸ ಏನು ಕೇಳುವ ಅಪೇಕ್ಷೆ ಧರ್ಮದ
ಧೃತರಾಷ್ಟ್ರನಿಗೆ. ಆಗ ವಿದುರ ಹೇಳ್ತಾನೆ, ಇಲ್ಲಿಂದ ಪಾಂಡವರು ಅರಣ್ಯಕ್ಕೆ ಹೋದ ಮೇಲೆ ಸೂರ್ಯನ ಉಪಾಸನೆ ಮಾಡಿ ಅಕ್ಷಯ ಪಾತ್ರೆಯನ್ನ ತಗೊಂಡು ಅದರಿಂದ ನಿತ್ಯದಲ್ಲಿ ಬ್ರಾಹ್ಮಣರಿಗೆ ಅನ್ನದಾನ ಮಾಡ್ತಾ ಜಪ ಪೂಜೆ ಪಾರಾಯಣ ಪ್ರತಿನಿತ್ಯದಲ್ಲಿ ಪ್ರವಚನ, ಅರಣ್ಯದೊಳಗೂ ಅವರು ಜ್ಞಾನ ಕಾರ್ಯ ಬಿಟ್ಟಿಲ್ಲ. ಏನಪ್ಪಾ ನಮ್ಮನ್ನು ಅರಣ್ಯಕ್ಕೆ ಕಳಿಸಿದ್ದಾನೆ ಅಂತ ತಲೆಗೆ ಟೆನ್ಷನ್ ಇಲ್ಲ, ಅಷ್ಟು ಆನಂದದಿಂದ ನೆಮ್ಮದಿಯಿಂದ ಇದ್ದಾರೆ. ಒಂದು ಸಲ ಏನಾಯಿತು, ವಿದುರ ಹೇಳ್ತಿದ್ದಾನೆ ಧೃತರಾಷ್ಟ್ರನಿಗೆ, ಪಾಂಡವರು ಅರಣ್ಯದಲ್ಲಿ ಇರುವಾಗ ಒಬ್ಬ ದೊಡ್ಡ ರಾಕ್ಷಸ ಬಂದ, ದೊಡ್ಡ ರಾಕ್ಷಸ. ಅವನಿಗೆ ಗೊತ್ತಾಗಿತ್ತು ಹೇಗೋ ವನವಾಸಕ್ಕೆ 5 ಜನ ಪಾಂಡವರು ದ್ರೌಪದಿ ಸಹಿತವಾಗಿ ಬಂದಿದ್ದಾರೆ ಅಂತ ಗೊತ್ತಾಗಿ ಅವರಿಗೆ ಪೀಡೆ ಕೊಡೋದಕ್ಕೆ ಬಂದಿದ್ದ. ಅವನ ಹೆಸರು ಕಿರ್ಮೀರ. ಇವನು ಯಾರು ಅಂದ್ರೆ ಏಕಚಕ್ರ ನಗರದಲ್ಲಿ ಪಾಂಡವರು ಬಕಾಸುರನ ಸಂಹಾರ ಮಾಡಿದ್ದರಲ್ಲ ಅವರ ತಮ್ಮ ಇವ. ಬಕಾಸುರನ ಕಥೆ ಈಗಾಗಲೇ ಹಿಂದೆ ನೀವೆಲ್ಲ ಕೇಳಿರಿ. ಅರಗಿನ ಮನೆಯಲ್ಲಿ ಪಾಂಡವರನ್ನು ಸುಡಬೇಕು ಅಂತೇಳಿ ಧೃತರಾಷ್ಟ್ರ ಆಲೋಚನೆ ಮಾಡ್ತಾರೆ ದುರ್ಯೋಧನ. ಅಲ್ಲಿಂದ ವಿದುರ ಸುರಂಗ ಮಾರ್ಗ ತೋರಿಸ್ತಾನೆ, ಅನಾಯಾಸ ದಾಟಿ ಬರ್ತಾರೆ. ಆಗ 1 ವರ್ಷ ಏಕಚಕ್ರ ನಗರದಲ್ಲಿ ಪಾಂಡವರು ಭಿಕ್ಷೆ ಬೇಡಿ ಇರ್ತಾರೆ. ಆಗಲೇ ಬಕಾಸುರನ ಸಂಹಾರ ಮಾಡಿ ಆ ಬಕಾಸುರನ ತಮ್ಮನೆ ಕಿರ್ಮೀರ ಅಣ್ಣನನ್ನ ಕೊಂದ ಸೇಡು ತೀರಿಸಿಕೊಳ್ಳೋದಕ್ಕೆ ಬಂದಿದ್ದ. ಆ ಬಕಾಸುರನ ತಮ್ಮನಾದ ಕಿರ್ಮೀರನನ್ನ ಭೀಮಸೇನ ದೇವರು ಯುದ್ಧದಲ್ಲಿ ಸಂಹಾರ ಮಾಡುತ್ತಾರೆ. ಈ ಕಥೆಯನ್ನ ಕಿರ್ಮೀರ ಎಂಬ ರಾಕ್ಷಸನನ್ನ ಭೀಮ ಕೊಂದದ್ದು ಧೃತರಾಷ್ಟ್ರನ ಮುಂದೆ ವಿದುರ ಹೇಳ್ತಿದ್ದಾನೆ. ಅದನ್ನ ದೂರದಲ್ಲಿ ನಿಂತು ದುರ್ಯೋಧನನು ಕೇಳಿಸಿಕೊಂಡು ಗಾಬರಿಯಾದ. ಕಿರ್ಮೀರ ಅಂದ್ರೆ ಮಹಾ ದೊಡ್ಡ ಭಯಾನಕ ರಾಕ್ಷಸ, ಅವನನ್ನು ಅರಣ್ಯದಲ್ಲಿ ಭೀಮ ಕೊಂದಿದ್ದಾನೆ ಅಂತ ಯಾವಾಗ ಗೊತ್ತಾಯಿತೋ ಗಾಬರಿಯಾಯಿತು. ಗಾಂಧಾರ್ಯ ನಿಶ್ಯತೆ ದೂತಂ ಕಚ್ಚ ಮೋಹಾತ್ ಪ್ರಕೀರ್ತಿತಂ. ಇಲ್ಲ, ಪಾಂಡವರು ಅರಣ್ಯದಲ್ಲಿ ಮಾಡುವ ಎಲ್ಲ ಕರ್ಮವನ್ನ ವಿದುರ ಹೇಳ್ತಾ ಇದ್ದಾನೆ. ಅವರು ನಿತ್ಯದಲ್ಲಿ ಮಾಡುವ ಅನ್ನದಾನ, ಜಪ, ಪೂಜೆ, ಪಾರಾಯಣ, ಅತಿಥಿ ಸತ್ಕಾರ, ಏನೇನು ಅರಣ್ಯದಲ್ಲಿ ಪಾಂಡವರು ಮಾಡುತ್ತಿದ್ರೋ ಅದನ್ನೆಲ್ಲ ವಿದುರ ಹೇಳ್ತಿದ್ದ. ಆದರೆ ಪಾಂಡವರ ಒಳ್ಳೆತನ, ಅವರು ವನವಾಸದಲ್ಲಿಯೂ ದಾನ ಧರ್ಮಗಳನ್ನ ಮಾಡೋದು ಕೇಳಿ ಸಹ ಆಗಲಿಲ್ಲ ಧೃತರಾಷ್ಟ್ರನಿಗೆ. ಮೇಲಾಗಿ ವಿದುರ ಅವನು ಮಾತು ಹೇಳ್ತಾನೆ, ಆ ಕಿರ್ಮೀರ ಎಂಬ ರಾಕ್ಷಸ ಸಾಮಾನ್ಯ ಇರಲಿಲ್ಲಪ್ಪ. ಅವನಿಗೆ ರುದ್ರದೇವರ ವರ ಇತ್ತು, ಮಹಾಘೋರ. ಅವನು ಯಾರಾದರೂ ಮನುಷ್ಯನ ಹೊರಟ್ರೆ ಈ ಬಾಯಲ್ಲಿ ಹಾಕೊಂಡ್ಬಿಡ್ತಿದ್ದ. ಪ್ರತ್ಯೇಕವಾಗಿ ಕೈ ಕಾಲು ಕತ್ತರಿಸೆಲ್ಲ ಸಂಪೂರ್ಣ ಒಬ್ಬ ಮಾನವನನ್ನೇ ಒಂದು ಉಂಡಿ ನುಂಗಾಗಿ ನುಗ್ಗಿ ಹಾಕಿಬಿಡ್ತಿದ್ದ ಆ ಕಿರ್ಮೀರ. ಯಾವಾಗ ಪಾಂಡವರು ಅಲ್ಲಿದ್ದಾರೆ ಅಂತ ಅವನಿಗೆ ವಾರ್ತೆ ಗೊತ್ತಾಯಿತೋ ಅಲ್ಲಿಗೆ ಬಂದ. ರಾತ್ರಿ ಹೊತ್ತು ಪಾಂಡವರು ಮಲ್ಕೊಂಡಾಗ ಅವರ ಹತ್ತಿರ ಬಂದಿದ್ದಾನೆ. 5 ಜನರನ್ನ ತಿಂದಾಕಬೇಕು. ಅಷ್ಟೇ ಅಲ್ಲ, ಅವನು ವಿಚಾರ ಮಾಡಿಕೊಂಡೇ ಬಂದಿದ್ದ ಅಂತೆ. ಎಲ್ಲ ಪಾಂಡವರನ್ನ ನುಂಗಿ ಹೀಗೆ ಹೊಟ್ಟೆ ಮೇಲೆ ಕೈ ಆಡಿಸ್ಬೇಕು. ಹೇಗೆ ವಾತಾಪಿಯನ್ನ ಅಗಸ್ತ್ಯರು ಜೀರ್ಣ ಮಾಡಿಕೊಂಡ್ರಲ್ಲ ಹಾಗೆ ಮಾಡುತ್ತೇನೆ. ಕಥೆ ನಿಮ್ಗೆಲ್ಲ ಗೊತ್ತಿರತ್ತೆ. ಈ ಶ್ರಾದ್ದ ಕರ್ಮ ಮಾಡುವಾಗ ಬ್ರಾಹ್ಮಣರಿಗೆ ಊಟಕ್ಕೆ ಬಡಿಸ್ತಾರೆ ನೋಡಿ. ಪ್ರತ್ಯಕ್ಷ ಬ್ರಾಹ್ಮಣರೇ ಮಾಡಿ, ದರಪದ ಬ್ರಾಹ್ಮಣ ಮಾಡಿ. ಆ ಅನ್ನ ಬಡಿಸುವಾಗ ಒಂದು ಸೂಕ್ತ ಹೇಳ್ತಾರೆ, ಅನ್ನ ಸೂಕ್ತ. ನೀವು ಮಠಗಳಲ್ಲಿ ಹೋದ್ರೆ ಏನು ಹೇಳೋದೇ ಇಲ್ಲ, ಬರಬರ ಬಡಿಸ್ಬೇಕು, ಮುಗಿಸ್ಬಿಡ್ಬೇಕು. ಅನ್ನ ಸೂಕ್ತ ಹೇಳದೆ ಸರ್ವಥಾ ಬಡಿಸ್ತಕ್ಕದಲ್ಲ, ಸಂಪೂರ್ಣ ಹೇಳಬೇಕು. ಆ ಅನ್ನ ಸೂಕ್ತದಲ್ಲಿ ಒಂದು ಮಾತು ಬರುತ್ತದೆ, ವಾತಾಪಿ ಇಲ್ವಲ ಅಂತ. 2 ಅಣ್ಣ ತಮ್ಮಂದ್ರಿದ್ರು. ವಾತಾಪಿ ಅಣ್ಣ, ಇಲ್ವಲ ತಮ್ಮ. ಇವರು ಏನ್ ಮಾಡ್ತಿದ್ರಂದ್ರೆ, ಯಾರಾದರೂ ಬಂದ್ರೆ, ಯಾವುದೇ ಋಷಿಗಳು ಮುನಿಗಳು ಬಂದ್ರೆ ಅವರನ್ನ ಹಿಡಿಯೋದು, ಅವರನ್ನ ಕೊಲ್ಲೋದು, ಅವರ ಮಾಂಸ ತಿನ್ನೋದು. ಅವರ ಮಾಂಸವನ್ನ ತಿಂದು ಅಥವಾ ಅವರು ಹೋಗ್ತಾ ಇರಬೇಕಾದ್ರೆ ಅವರ ದೇಹದಲ್ಲಿ ಪ್ರವೇಶ ಮಾಡೋದು. ಋಷಿ ಮುನಿಗಳ ಶರೀರದೊಳಗೆ ಪ್ರವೇಶ ಮಾಡಿ ಹೊಟ್ಟೆ ಹರಿದು ಹೊರಗೆ ಬರೋದನ್ನು ಕೊಲ್ಲೋ ರೀತಿಯದು. ವಾತಾಪಿ ಹೊರಗೆ ಬಾ ಅಂತ ಇವ ಕರೀಬೇಕು.
ಇಲ್ವಲ ಹೊರಗೆ ಬಾ ಅಂತ ಇವ ಕರಿಬೇಕು. ಈ ಇಬ್ಬರು ಅಣ್ಣ ತಮ್ಮಂದರಿಂದ ಎಲ್ಲರೂ ಬೇಸತ್ತು ಹೋಗಿದ್ರು. ಯಾರೇ ದಾರಿಯಲ್ಲಿ ಹೋದರೂ ಸಾಕು ಅವರನ್ನ ನಿಲ್ಲಿಸಿ ಅವರು ಒಳ ಪ್ರವೇಶ ಮಾಡೋದು, ಅವರನ್ನ ಹೊಟ್ಟೆ ಹರಿದು ಹೊರಗೆ ಬರೋದು. ಒಂದು ಸಲ ಅಗಸ್ತ್ಯರು ಆ ದಾರಿಯಿಂದ ಹೊರಟಿದ್ರು. ಅಗಸ್ತ್ಯರನ್ನು ಅದೇ ರೀತಿ ಮಾಡಬೇಕು ಅಂತ ಈ ಇಲ್ವಲ ಏನ್ ಮಾಡ್ತಾನೆ, ವಾತಾಪಿಯನ್ನ ಕೊಂದು ಅವನ ಮಾಂಸವನ್ನ ಅಗಸ್ತ್ಯರಿಗೆ ಹಾಕಿದ. ಅಗಸ್ತ್ಯರು ಊಟ ಮಾಡಿದರು. ವಾತಾಪಿ ಹೊಟ್ಟೆ ಹರಿದು ಹೊರಗೆ ಬಾ ಅಂತ ಅನ್ನಬೇಕು ಇಲ್ವಲ. ಅಗಸ್ತ್ಯರು ಹೊಟ್ಟೆ ಮೇಲೆ ಕೈ ಆಡಿಸ್ಕೊಂಡು ವಾತಾಪಿ ಜೀರ್ಣೋಭವ, ಒಳಗೆ ಜೀರ್ಣನಾಗುವಂತ ಯಾವಾಗ ಅಗಸ್ತ್ಯರು ಹೇಳುತ್ತಾರೆ, ವಾತಾಪಿ ಆನಂತರ ಹುಟ್ಟಿ ಬರಲಿಲ್ಲ. ಹಾಗಾಗಿ ವಾತಾಪಿ ಸತ್ತೋದ. ಇವನೇನ್ ತಮ್ಮಿದ್ದ ನೋಡಿ, ಎಲ್ಲಿದ್ದಾನವ ಈಗ ಸದ್ಯ ಎಲ್ಲಿದ್ದಾನೆ? ನಮ್ಮೊಳಗಿದ್ದಾನೆ. ಯಾಕಂತ ಕೇಳಿ, ಮಂತ್ರಾಕ್ಷತೆ ಇದೆಯಾ? ಇಲ್ವಲ್ಲ. ಮಂಗಳಾರತಿ ಭಕ್ತಿ ಇದೆಯಾ? ಇಲ್ವಲ್ಲ. ಪ್ರವಚನಕ್ಕೆ ಬರ್ತೀರಾ? ಇಲ್ವಲ್ಲ. ಮತ್ತೆ ನಾಳೆ ಕುರುಕ್ಷೇತ್ರಕ್ಕೆ ಬರ್ಲಿಕ್ಕೆ ಟೈಮ್ ಇದೆಯಾ? ಇಲ್ವ. ಅಂತ ಅವನೇ ಇಲ್ವಲ್ಲ ಅವನೇ ನಮ್ಮಲ್ಲಿದ್ದಾನೆ. ವಾತಾಪಿ ಜೀರ್ಣ ಆಗಿ ಹೋದ. ನೋಡಿಬೇಕಾದ್ರೆ ಎಲ್ಲದಕ್ಕೂ ಟೈಮ್ ಇದೆ. ಪ್ರವಚನಕ್ಕೆ ಟೈಮ್ ಇಲ್ವಲ್ಲ. ಬೆಳಗ್ಗೆ ಊಟಕ್ಕೆ ಬಂದಿದ್ರಲ್ಲ, ಇಲ್ಲಲ್ಲ. ಆ ವಾತಾಪಿ ಮತ್ತು ಇಲ್ವರ ಒಂದು ದೃಷ್ಟಾಂತವನ್ನ ಕೊಡ್ತಾರೆ. ಮಹಾಘೋರನಾದಂತಹ ಇಲ್ವರನ ವಾತಾಪಿಯನ್ನ ಅಗಸ್ತ್ಯರು ಜೀರ್ಣ ಮಾಡಿಕೊಳ್ತಾರೆ. ಅಂತಹ ದುಷ್ಟನನ್ನ ಭೀಮಸೇನ ದೇವರು ಅರಣ್ಯದಲ್ಲಿ ಸಂಹಾರ ಮಾಡಿದ್ದು ಅದನ್ನೆಲ್ಲ ವಿದುರ ಹೇಳ್ತಾನೆ. ಯಾವಾಗ ವಿದುರ ಮತ್ತೆ ವನವಾಸದಿಂದ ಹಸ್ತಿನಾವತಿಗೆ ಬಂದ, ಕೃಷ್ಣನಿಗೆ ವಾರ್ತೆ ಹೋಯಿತು. ಎರಡನೇ ಜೂಜಾಟದಲ್ಲಿ ಪಾಂಡವರು ಸೋತಿದ್ದಾರೆ, 14 ವರ್ಷ ವನವಾಸಕ್ಕೆ ಬಂದಿದ್ದಾರೆ ಅಂತ ಗೊತ್ತಾದ ಕ್ಷಣ ದ್ವಾರಕೆಯಿಂದ ಪಾಂಡವರನ್ನ ನೋಡಬೇಕು ಅಂತ ಕೃಷ್ಣ ಹೊರಟ ಅಂತೆ. ಹೆಂಡತಿಯಾದ ಸತ್ಯಭಾಮಾದೇವಿಯನ್ನ ಕರ್ಕೊಂಡಿದ್ದಾನೆ. ಜೊತೆಗೆ ತನ್ನ ಗೋಪಾಲಕರನ್ನ ಕರ್ಕೊಂಡು, ನಡ್ರಪ್ಪ ಅರಣ್ಯಕ್ಕೆ ಹೋಗಿದ್ದಾರಂತೆ ನಮ್ಮ ಪಾಂಡವರು, ಎಲ್ಲಿದ್ದಾರೆ ಹೇಗಿದ್ದಾರೆ ನೋಡೋಣ, ಏನು ಊಟದ ವ್ಯವಸ್ಥೆ ಮಾಡ್ಕೊಂಡಾರೋ ಇಲ್ಲೋ. ಎಷ್ಟು ಪ್ರೀತಿ ನೋಡಿ ಪಾಂಡವರ ಮೇಲೆ. ಸಾಮಾನ್ಯವಾಗಿ ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿ ಮೇಲೆ ಪ್ರೀತಿ ಮಾಡಲಿಕ್ಕೆ ಕಾರಣ ಇರತ್ತೆ. ಅವನಿಂದ ಏನೋ ಲಾಭ ಇದ್ರೆ ಪ್ರೀತಿ ಮಾಡಬಹುದು. ಪಾಂಡವರಿಂದ ಏನಿದೆ ಭಗವಂತನಿಗೆ ಹೇಳಿ. ಎಷ್ಟು ಆಪತ್ತುಗಳಲ್ಲಿ ಅವರನ್ನು ರಕ್ಷಣೆ ಮಾಡ್ತಾನೆ. ಆಚಾರ್ಯರು ಒಂದು ಮಾತು ಹೇಳ್ತಾರೆ, ಶ್ರೀಮದಾಚಾರ್ಯರು, ಪಾಂಡವರಿಗೆ ಹಂತ ಹಂತದಲ್ಲಿ ಎಷ್ಟು ಕಷ್ಟಗಳನ್ನು ದುರ್ಯೋಧನ ಕೊಡಬೇಕು ಅಂತಾನೆ, ಆ ಎಲ್ಲಾ ಕಷ್ಟಗಳಿಂದ ಪಾರ ಮಾಡಿ ಅವರನ್ನ ದೊಡ್ಡ ಸ್ಥಾನದಲ್ಲಿ ಕೃಷ್ಣ ಇಡುತ್ತಾನೆ. ಒಂದೇ ಕಾರಣಕ್ಕೆ ಪಾಂಡವಾನಾಂ ಶುಭೋನ್ನತೆ. ಪ್ರಾಯ ಜಗತ್ತಿನೊಳಗೆ ಒಬ್ಬ ವ್ಯಕ್ತಿ ಇಷ್ಟ ಅಂತೀವಿ, ಬಹಳ ಇಷ್ಟ ಅಂತೀವಿ, ಬಹಳೇ ಇಷ್ಟ ಅಂತೀವಿ. ಆದರೆ ಪಾಂಡವರು ದೇವರಿಗೆ ಎಷ್ಟು ಇಷ್ಟ ಅಂದ್ರೆ ಮಮ ಪ್ರಾಣಾಹಿ ಪಾಂಡವಾಹ ಅಂತಾನೆ ಕೃಷ್ಣ. ಇದಕ್ಕಿಂತ ಇನ್ನೇನು ಮಾತು ಬೇಕು ಹೇಳಿ? ಯಾವ ವ್ಯಕ್ತಿನೂ ಯಾರ ಬಗ್ಗೆ ಹೇಳೋ ಮಾತಲ್ಲ ಇದು. ಅನಂತ ಗುಣಪೂರ್ಣನಾದ 14 ಲೋಕದ ಒಡೆಯನಾದ ಸರ್ವಜ್ಞನಾದ ಸರ್ವೋತ್ತಮನಾದ ಜಗನ್ನಿಯಾಮಕನಾದ ಕೃಷ್ಣ ಪರಮಾತ್ಮ ಪಾಂಡವರ ಬಗ್ಗೆ ಹೇಳುವ ಇದು ಒಂದು ಮಾತು ಸಾಕು. ಪ್ರಿಯಾಹ ಇತ್ತೇವ ಕಥನ ಪಾಂಡವಾನಾಂ ಶುಭೋನ್ನತೆ. ಆಚಾರ್ಯ ತಾತ್ಪರ್ಯದಲ್ಲಿ ಹೇಳುತ್ತಾರೆ, ಅರಣ್ಯದೊಳಗೂ ಪಾಂಡವರು ರಾಜರಾಗಿ ಬೆಳೆದರು. ಸಾವಿರಾರು ಲಕ್ಷ ಜನರಿಗೆ ಅನ್ನದಾನ ಮಾಡ್ಲಿಕ್ಕೆ ಯಾಕಾಯಿತು ಅಂದ್ರೆ ಒಂದೇ ಒಂದು, ಇವರು ನನಗೆ ಪ್ರೀತ್ಯಾಸ್ಪದರು ಅಂತ ಕೃಷ್ಣ ಮಾಡಿದ ಅನುಗ್ರಹ ಅಂತಾರೆ. ಮಹಾಭಾರತದ ಶ್ರವಣ ಮಾಡುತ್ತಿದ್ದೇವೆ, ಇವತ್ತು ಭಗವದ್ಗೀತಾ ಕೇಳಿದ್ದೇವೆ. ಹಲೋ, ಯಾರು ಹೇಳಿ? ಇಲ್ಲ, ನಾನು ಬೇರೆ ಕಡೆ ಬಂದಿದ್ದೆ, ಮಾಡಬೇಡಿ ಇವತ್ತು.
ಭಗವದ್ಗೀತೆಯ 18 ಅಧ್ಯಾಯ ಶ್ರವಣ ಮಾಡಿ ಮಂಗಳ ಮಾಡಿ ಏನೋ ಇವತ್ತು ಸಾಯಂಕಾಲ ಮನೆಗೆ ಹೋದ್ಮೇಲೆ ಅಕಸ್ಮಾತ್ ಆಗಿ ವೈಕುಂಠದಿಂದ ಕೃಷ್ಣ ಪರಮಾತ್ಮ ನಿಮ್ಮ ಮನೆಗೆ ಪ್ರತ್ಯಕ್ಷ ಆಗಿ ಬಂದು ನಿಂತು ನಿಮ್ಗೊಂದು ವರ ಬೇಡು ಅಂತ ಕೇಳಿದ್ರೆ ಏನು ಬೇಡಬಹುದು? ಶಂಖಚಕ್ರ ಗದಾಪದ್ಮ ಧಾರಣ ಮಾಡಿ ನಿಮ್ಮ ಮನೆಗೆ ಬಂದು ನಿಂತು ಮಹಾಭಾರತ ಶ್ರವಣ ಮಾಡ್ತಿದ್ದೀರಿ, ಗೀತಾ ಶ್ರವಣ ಮಾಡ್ತಿದ್ದೀರಿ, ನೀವು ಮಾಡುವ ಪಾಠ ಪ್ರವಚನದಿಂದ ನನಗೆ ಆನಂದ ಆಗಿದೆ ಅಂತ ಹೇಳಿ ನಿಮ್ಮ ಮನೆಗೆ ಬಂದಿದ್ದೇನೆ, ಏನಾದರೂ ಬೇಡಿ ಕೊಡ್ತೇನೆ ಅಂತ ದೇವರ ಅಂದ್ರೆ ಏನು ಬೇಡಬಹುದು? ಚಿರೋಟಿನ? ಚಿರೋಟಿ ಮೇಲೆ ಸಕ್ರಿನ? ಮೋಕ್ಷ ಬೇಕೋ, ಜ್ಞಾನ ಭಕ್ತಿ ಬೇಕೋ, ವೈರಾಗ್ಯ ಬೇಕೋ? ನಾನಂತೂ ಒಂದೇ ಬೇಡ್ತೇನೆ ನೋಡಿ. ಅಕಸ್ಮಾತ್ತಾಗಿ ದೇವರು ಪ್ರತ್ಯಕ್ಷವಾಗಿ ಕಣ್ಣೆದುರಿಗೆ ನಿಂತು ವರ ಬೇಡು ಅಂದ್ರೆ ಒಂದೇ ನಾನು ದೇವರ ಹತ್ರ ಬೇಡೋದು, ನಾನು ಮಾಡುವ ಜಪ ಪೂಜೆ ಪಾರಾಯಣ ಇವುಗಳಿಂದ ನನಗೆ ಆನಂದ ಆಗಿದೆ ಅಂತ ಒಂದ್ಸಲ ನೀನು ಹೇಳು ಅಂತೀರ ದೇವರಿಗೆ. ಏನು ಬೇಡಲ್ಲ, ಮೋಕ್ಷನೂ ನಾನು ಬೇಡಲ್ಲ, ನೀನು ಮಾಡುವ ಪಾಠದಿಂದ ಪ್ರವಚನದಿಂದ ನೀನು ಮಾಡುವ ಯಜ್ಞದಿಂದ ನನಗೆ ಆನಂದ ಆಗಿದೆ ಅಂತ ಒಂದು ಬಾರಿ ನಿನ್ನ ಬಾಯಿಯಿಂದ ಬರಬೇಕು. ಸಾಕು ಸಾಕು. ಒಂದೇ ಬಾರಿ ದೇವರಲ್ಲಿ ನಮ್ಮನ್ನು ನೋಡಿ, ನೀನು ಮಾಡಿದ ಈ ಕಾರ್ಯದಿಂದ ನನಗೆ ಸಂತೋಷ ಆಗಿದೆ ಅಂತ ಅವನ ಬಾಯಿಯಿಂದ ಬಂದ್ರೆ, ಇದನ್ನ ಪಾಂಡವರ ವಿಷಯದಲ್ಲಿ ದಿನ ಹೇಳ್ತಿದ್ದಂತೆ ದೇವರು. ಏನ್ ಪುಣ್ಯ ಪಾಂಡವರ ನೋಡಿ. ಪಾಂಡವರಂತ ಭಕ್ತರೇ ಭಗವಂತನಿಗೆ ಬೇರೆಯವರು ಸಿಗಲಿಕ್ಕಿಲ್ಲ. ತಕ್ಷಣದಲ್ಲಿ ಪಾಂಡವರಿಗೆ ಯಾವಾಗ ವನವಾಸಕ್ಕೆ ದುರ್ಯೋಧನ ಕಳಿಸಿದ್ದಾನೆ ಅಂತ ವಾರ್ತೆ ಗೊತ್ತಾದ ಅಕ್ಷರ ದ್ವಾರಕೆಯಿಂದ ಬಂದಿದ್ದ. ಬರುವಾಗ ಕೃಷ್ಣ ಒಬ್ಬನೇ ಬಂದಿರಲಿಲ್ಲ. ಶ್ರೀಕೃಷ್ಣ ಪರಮಾತ್ಮ, ಸತ್ಯಭಾಮ, ಸುಭದ್ರ, ಸುಭದ್ರೆಯ ಮಗನಾದ ಅಭಿಮನ್ಯು ಇವರನ್ನೆಲ್ಲ ಪರಮಾತ್ಮ ಕರ್ಕೊಂಡು ಬಂದಿದ್ದ. ಪಾಂಡವರು ಕೃಷ್ಣನಿಗೆ ಸ್ವಾಗತ ಮಾಡ್ತಾರೆ. ಎಲ್ಲ ಯೋಗಕ್ಷೇಮ ಸ್ವಾಮಿ ಕೇಳದ. ಸಾಮಾನ್ಯವಾಗಿ ನೋಡಿ, ಜ್ಞಾನಿಗಳು ದೊಡ್ಡವರು ನಮಗೆ ಹೇಗಿದ್ದಿ ಅಂತ ಕೇಳಿದ್ರು ಸಾಕಂತೆ ಅಕಸ್ಮಾತ್ ಬರಬೇಕಾದ ರೋಗಗಳು ಬರೋದಿಲ್ಲ. ಯಾಕಂದ್ರೆ ಅವರು ಕೇಳಿದ್ದಕ್ಕೆ ಅವರ ಮಾತು ಸತ್ಯ ಮಾಡ್ಲಿಕ್ಕೆ ದೇವರು ರೋಗ ಕೊಡದೇ ಇದ್ದಂಗೆ ಇರ್ತಾನೆ. ಹಾಗಾಗಿ ಮೇಲಿಂದ ಮೇಲೆ ದೊಡ್ಡವರ ಹತ್ರ ಹೋಗಬೇಕು, ಹೇಗಿದೆ ನಿಮ್ಮ ಆರೋಗ್ಯ ಅಂತ ಅವ್ರು ಕೇಳಿದ್ರು ಸಾಕು. ಅವರು ಪ್ರಶ್ನೆ ಮಾಡಿದ್ದಕ್ಕಾದರೂ ನಮಗೆ ಆರೋಗ್ಯ ಕೊಡಲೇಬೇಕು ದೇವರು. ಇಂದಿರಾಪತಿ ಇವರ ಅಂದ ವಚನವ ನಿಜಕ್ಕೆ ತಂದು ತೋರ್ಪನು. ಯಾರೋ ಒಬ್ಬ ಸಾಮಾನ್ಯವಾದ ಋಷಿ ಮುನಿಗಳು ಅಥವಾ ಸನ್ಯಾಸಿಗಳು ಯಾರೋ ಜ್ಞಾನಿಗಳು ಕೇಳಿದರೇನೆ ಯಾವುದೇ ರೋಗ ಇಲ್ಲ. ಸಾಕ್ಷಾತ್ ಕೃಷ್ಣ ಪಾಂಡವರಿಗೆ ಕೇಳ್ತಾನೆ ಆರೋಗ್ಯ ಹೇಗಿದೆ. ಸತ್ಯಧ್ಯಾನ ತೀರ್ಥರ ಚರಿತ್ರೆಯಲ್ಲಿ ಒಂದು ಮಾತು ಬರ್ತದೆ. ಒಬ್ಬ ಅದ್ವೈತ ಪಂಡಿತಿದ್ರು ಅವರ ಕಾಲದಲ್ಲಿ, ಸತ್ಯಧ್ಯಾನರ ಕಾಲದಲ್ಲಿ, ಬಹಳ ದೊಡ್ಡ ವಿದ್ವಾಂಸರು. ಅವರು ಏನೇ ತಮಗೆ ಸಂದೇಹ ಬಂತು ಅಂದ್ರೆ ಸತ್ಯಧ್ಯಾನರ ಹತ್ರ ಬರಬೇಕು. ಅವರ ಒಂದು ರೂಢಿ ಹೆಂಗ್ ಗೊತ್ತಾ, ಒಳಗೆ ಬಂದು ಸತ್ಯಧ್ಯಾನರಿಗೆ ನಮಸ್ಕಾರ ಮಾಡಿ ಆಮೇಲೆ ಪ್ರಶ್ನೆ ಕೇಳೋದಲ್ಲ, ಬಾಗಿಲಲ್ಲಿ ಬರ್ತಾನೆ ಪ್ರಶ್ನೆ ಕೇಳ್ತಿದ್ದರು. ಅನಂತ ಕೃಷ್ಣ ಶಾಸ್ತ್ರಿಗಳು ಅಂತ ಅವರ ಹೆಸರು. ಬಾಗಿಲಲ್ಲಿ ಬರುವಾಗಲೇ ಪ್ರಶ್ನೆ ಕೇಳೋದು. ಅವ್ರು ಪ್ರಶ್ನೆ ಕೇಳೋದು ನೋಡಿದ್ರೆ ಗೊತ್ತಾಗುತ್ತೆ ಒಳಗೆ ಸತ್ಯಧ್ಯಾನರಿಗೆ ಅನಂತ ಕೃಷ್ಣ ಶಾಸ್ತ್ರಿಗಳು ಬಂದಿದ್ದಾರೆ. ಪ್ರತಿನಿತ್ಯ ಬಂದು ತಮ್ಮ ಏನು ಸಂದೇಹಗಳಿತ್ತು ಸತ್ಯಧ್ಯಾನರಿಗೆ ಕೇಳೋರು. ಒಂದು ದಿನ ಎಲ್ಲ ಸುತ್ತಮುತ್ತಿರುವ ಜನ ಅಂತಾರೆ, ಅನಂತ ಕೃಷ್ಣ ಶಾಸ್ತ್ರಿಗಳೇ ಇಷ್ಟು ದಿವಸ ಬರ್ತೀರಿ ಸತ್ಯಧ್ಯಾನರ ಹತ್ರ, ಬರುವಾಗ ದಾರಿಯಲ್ಲೇನೆ ಪ್ರಶ್ನೆ ಕೇಳ್ತಾ ಬರ್ತೀರಿ, ಒಂದು ದಿನ ಆದ್ರೆ ಅವ್ರು ಹೆಂಗಿದ್ದಾರೆ ಅಂತ ಕೇಳಿಲ್ಲ ನೀವು. ಸ್ವಾಮಿ ಆರೋಗ್ಯವಾಗಿದ್ದೀರಾ ಅಂತ ಒಂದಿನ ಕೇಳಿಲ್ಲ. ಅವರ ಯೋಗಕ್ಷೇಮದ ಪ್ರಶ್ನೆ ಮಾಡಲ್ಲ, ಬರುವಾಗಲೇ ಶಾಸ್ತ್ರ ಪ್ರಶ್ನೆ ಕೇಳ್ತಾ ಬರ್ತೀರಿ ಅಂತ ಅಂದ್ರೆ ಅನಂತ ಕೃಷ್ಣ ಶಾಸ್ತ್ರಿಗಳಂತಾರೆ, ದೇವರ ಭಕ್ತರಿಗೆ ಚೆನ್ನಾಗಿದ್ದಿ ಅಂತ ಕೇಳಬಾರದು. ಅವ್ರು ಯಾವಾಗಲೂ ಚೆನ್ನಾಗಿರ್ತಾರೆ. ಅಕಸ್ಮಾತ್ ಚೆನ್ನಾಗಿದ್ದಿ ಅಂತ ಕೇಳಿದ್ರೆ ಅವ್ರನ್ನ ಚೆನ್ನಾಗಿ ಇಟ್ಟಿಲ್ಲ ಅಂತ ದೇವರ ಮೇಲೆ ಸಂದೇಹ ಪಟ್ಟಾಗುತ್ತೆ ಅಂತ. ಯೋಗಕ್ಷೇಮಂ ವಹಮ್ಯಹಂ, ಯೋಗಕ್ಷೇಮಂ ವಹಮ್ಯಹಂ. ಇದೊಂದು ಶ್ಲೋಕ ನೆನೆಸ್ಕೊಳ್ಳಿ ನೀವು ಸಾಕು. ಒಂದು ಹೊತ್ತು ಊಟ ಮಾಡಿದರೆ ಆ ಅನ್ನ ಅಡಿಗೆ ಮಾಡದವನನ್ನ ಇವತ್ತು ಇಡೀ ದಿನ ನೆನೆಸ್ಬಹುದು. ಬಹಳ ಆದರೆ
ಹೊಟ್ಟೆಯೊಳಗಿರುವ ಚಿರೋಟಿ ಕರಗುವವರೆಗೂ ನೆನೆಸಬಹುದು. ಮತ್ತೋಗ್ತಾನೆ ಅಡಿಗೆಯವನು. ಏನೋ ರೋಗ ಆದ್ರೆ ಔಷಧ ಕೊಟ್ಟ ಡಾಕ್ಟರ್ ಅನ್ನ ರೋಗ ಮಾಯಾಗುವವರೆಗೆ ನೆನೆಸಬಹುದು. ಪ್ರತಿಯೊಬ್ಬ ವ್ಯಕ್ತಿಯ ಉಪಕಾರದ ಸ್ಮರಣೆ ವಾರ, ತಿಂಗಳು, ವರ್ಷ ಮಾಡ್ತೇವೆ. ಅನಂತ ಕಾಲದವರೆಗೆ ಯಾವನ ಉಪಕಾರ ನೆನೆಸದೇ ಇರ್ಲಿಕ್ಕೆ ಸಾಧ್ಯವಿಲ್ಲ. ಅವನ ಉಪಕಾರಕ್ಕೆ ಪ್ರತಿ ಉಪಕಾರ ಮಾಡ್ಲಿಕ್ಕೆ ಸಾಧ್ಯವಿಲ್ಲ. ಆ ಉಪಕಾರ ಅಂದ್ರೆ ದೇವರ ಮಾಡೋ ಉಪಕಾರ. ಒಂದೆರಡು ದಿನ ಸ್ಮರಣೆ ಮಾಡಿ ಬಿಡೋದಲ್ಲ ಅದು. ವಾರಕ್ಕೆ, ತಿಂಗಳಿಗೆ, ಆರಾಧನೆಗೆ ಒಂದ್ಸಲ, ವರ್ಷಕ್ಕೊಂದ್ಸಲ ಯಾರು ಉಪಕಾರ ಮಾಡೋರಿದ್ದಾರೆ. ಕ್ಷಣ ಕ್ಷಣದಲ್ಲಿ, ಪ್ರತಿ ಕ್ಷಣದಲ್ಲಿ ನಮಗೆ ಅನಂತ ಅನಂತ ಉಪಕಾರ ಮಾಡೋ ವ್ಯಕ್ತಿ ಪರಮಾತ್ಮ. ಅವನೇ ಬಂದಿದ್ದಾನೆ. ಪಾಂಡವರಿಗೆ ನಮಸ್ಕಾರ ಮಾಡಿ ಯೋಗಕ್ಷೇಮವನ್ನ ಕೇಳುತ್ತಾರೆ. ಶ್ರೀಕೃಷ್ಣ ಬಂದ ಮೇಲೆ ಕೆಲವು ದಿನಗಳವರೆಗೆ ದೇವರು ಇದ್ದ ಅಂತೆ ಪಾಂಡವರ ಜೊತೆಗೆ. ವನದಲ್ಲಿ, ವನವಾಸದಲ್ಲಿ ಪಾಂಡವರು ಇದ್ದಾಗ ಅವರ ಜೊತೆಗೆ ಸ್ವಲ್ಪ ದಿನಗಳವರೆಗೆ ಇರ್ತಾನೆ. ಅಷ್ಟೊತ್ತಿಗೆ ಒಳಗಿನಿಂದ ದ್ರೌಪದಿ ಬರ್ತಾಳೆ. ಕಣ್ಣೊಳಗೆ ನೀರು. ನೋಡಿ, ಪ್ರಾಯ ತನ್ನ ದುಃಖವನ್ನ ದ್ರೌಪದಿ ಗಂಡಂದರ ಮುಂದೆ ಅಷ್ಟು ಹೇಳಿಲ್ಲ, ಅಷ್ಟು ಕೃಷ್ಣನ ಮುಂದೆ ಹೇಳ್ಕೊಂಡದ್ದು. ಕೃಷ್ಣನನ್ನ ನೋಡಿದ ಕ್ಷಣ ದ್ರೌಪದಿಯ ಕಣ್ಣಲ್ಲಿ ನೀರು. ಪರಮಾತ್ಮ ಸಮಾಧಾನ ಮಾಡ್ತಾನೆ. ಎಲ್ಲ ಹೇಳಿದ್ದು. ತನ್ನನ್ನ ದುಶ್ಯಾಸನ ಸೀರೆ ಎಳ್ಕೊಂಡು ಬಂದದ್ದು, ತೊಡೆ ತೋರಿಸಿದ್ದು ದುರ್ಯೋಧನ. ಆ ಸಭೆಯೊಳಗೆ ನಡೆದ ಎಲ್ಲ ಅವಮಾನಗಳು, ಇವಾಗ ಅರಣ್ಯಕ್ಕೆ ಬಂದದ್ದು, ಅರಣ್ಯದಲ್ಲಿ ತಾವು ಪಡುವ ಕಷ್ಟಗಳು, ಇದನ್ನೆಲ್ಲ ದ್ರೌಪದಿ ಕೃಷ್ಣನ ಮುಂದೆ ಹೇಳ್ತಾ ಅಳ್ತಿದ್ದಾಳೆ. ಒಂದು ಮಾತು ಕೃಷ್ಣ ಹೇಳ್ತಾನೆ, ಆ ಜೂಜಾಟದ ಸಂದರ್ಭದಲ್ಲಿ ನಾನು ಅಲ್ಲಿದ್ದಿದ್ರೆ ಹೀಗಾಗೋದಕ್ಕೆ ಬಿಡುತ್ತಿರಲಿಲ್ಲ ಅಂತ. ದ್ರೌಪದಿಗೆ ಅಂತಾನೆ ಕೃಷ್ಣ, ನಿಮಗೇನು ಅವಮಾನ ಆಯಿತು ದುರ್ಯೋಧನಾದಿಗಳಿಂದ ಅಥವಾ ಬೇರೆ ಭೀಷ್ಮಾದಿಗಳಿಂದ ಏನು ಅವಮಾನ ಆಯಿತೋ, ನಾನು ಅಲ್ಲಿ ಇದ್ದಿದ್ರೆ ಹೀಗಾಗೋದಕ್ಕೆ ಬಿಡುತ್ತಿಲ್ಲ. ಯದಿಜಾಹಂ ಸ್ಥಿತೋ ನೈವಂ ಭವಿತಾಹಂ ತ್ವಯೋದಯಂ. ಏನಂದ್ರೆ, ನಾನು ಅಲ್ಲಿ ಇದ್ದಿದ್ರೆ ಹೀಗಾಗೋದಕ್ಕೆ ಬಿಡುತ್ತಿರಲಿಲ್ಲ ಅಂತ ಕೃಷ್ಣ ಅಂತಾನೆ. ಆ ಸಂದರ್ಭದಲ್ಲಿ ಅವನು ದ್ವಾರಕ್ಕೆ ಹೋಗಿದ್ದ. ಯಾಕೆ? ಪಾಂಡವರಿಗೆ ಜೂಜಾಟದಲ್ಲಿ ಎಷ್ಟು ಅವಮಾನ ಆಗತ್ತೆ ಅಂತ ಸರ್ವಜ್ಞನಾದ ಕೃಷ್ಣನಿಗೆ ಗೊತ್ತಿರಲಿಲ್ವಾ? ಅವನಲ್ಲೇ ಇರಬೇಕಾಗಿತ್ತು. ಹೋದ ಯಾಕೆ? ಪಾಂಡವರ ರಕ್ಷಣೆಗೆ ಇರಬೇಕಾಗಿತ್ತು ಆ ಸಭೆಯೊಳಗೆ. ನಾನು ಸಭೆಯಲ್ಲಿದ್ರೆ ದುರ್ಯೋಧನ ನಿನ್ನೆ ತೊಡೆ ತೋರಿಸೋ ಹಾಗೆ ಅಥವಾ ನಿನ್ನನ್ನ ಕೂದಲು ಹಿಡ್ಕೊಂಡು ಎಳೆಕೊಂಡು ಬರೋ ಹಾಗೆ ನಡೀತಿರಲಿಲ್ಲ ಅಂತ ಕೃಷ್ಣ ಅಂತಾನೆ. ಹಾಗಾದ್ರೆ ಕಣ್ಣೆದುರಿಗೆ ನಡೆಯುವ ಅಧರ್ಮವನ್ನ ತಡೆಯುವುದಕ್ಕೆ ಅವನು ಎದುರುಗಡೆನೆ ಇರಬೇಕು ಅಂತಿದೆಯಾ? ದೂರದಲ್ಲಿ ನಿಂತು ತಡೆಯುವ ಸಾಮರ್ಥ್ಯ ದೇವರಿಗಿಲ್ವಾ? ಇಲ್ಲಿ ನಡೆದ ಯಾವುದೇ, ಈಗ ನೋಡಿ ಇಲ್ಲೇನ್ ನಡೆದಿದೆ ಅಂತ ನೀವು ಇಲ್ಲಿಂದ ನೋಡಿ ಹೇಳಬಹುದು. ಈಗ ಸಂಘದಲ್ಲಿ ಯಾರೇನ್ ಮಾಡುತ್ತಿದ್ದಾರೆ ಅಂತ ನೋಡಿ ಹೇಳಬಹುದು. ಈಗ ನಿಮ್ಮ ಮನೆಯೊಳಗೆ ನಿಮ್ಮ ಮಕ್ಕಳು ಅಥವಾ ನಿಮ್ಮ ಯಾರೋ ಪಳಗದವರು ಅವ್ರೇನ್ ಮಾಡ್ತಿದ್ದಾರೆ ಇಲ್ಲಿ ಕೂತ್ ಹೇಳ್ತೀರಾ? ಇವಾಗ ಕಾಫಿ ಕುಡಿತಿದ್ದಾರೋ, ಟಿವಿ ನೋಡ್ತಿದ್ದಾರೋ, ಮೊಬೈಲ್ ನೋಡ್ತಿದ್ದಾರೆ. ಯಾಕಂದ್ರೆ ನೋಡಿ, ಸಾಮಾನ್ಯವಾಗಿ ಮನುಷ್ಯನಿಗೆ ಕಣ್ಣೆದುರಿಗಿದ್ದದ್ದು ಹೇಳಬಹುದು, ಗೋಡೆ ಆಚೆ ಇದ್ದದ್ದು ಹೇಳಲಿಕ್ಕಾಗಲ್ಲ. ದೇವರದ ಹಾಗಲ್ಲ. ಇಲ್ಲಿ ನಡೆಯುವ ಎಲ್ಲಾ ಕಾರ್ಯವನ್ನ ವೈಕುಂಠದಲ್ಲಿದ್ದೇ ನೋಡಬಲ್ಲ ಅವನು. ಇಲ್ಲಿ ಬರುವ ಅವಶ್ಯಕತೆ ಇಲ್ಲ. ಎಲ್ಲವನ್ನ ನೋಡಿ ಎಲ್ಲರಿಗೆ ಪಾಪ ಪುಣ್ಯಗಳಿಗೆ ದಂಡ ಕೊಡೋದಕ್ಕೆ ಅಲ್ಲಿಂದಲೇ ಮಾಡಬಹುದು ದೇವರು. ಮತ್ತೆ ಈ ಮಾತು ಯಾಕೆ ಕೃಷ್ಣ ಹೇಳ್ತಾನಂದ್ರೆ, ಆಚಾರ್ಯರಂತಾರೆ, ಸನ್ನಿಧಾನೇಥ ದೂರೇವ ಕಾಲಂ ವ್ಯವಹಿತೋಪಿವ ಸ್ವಭಾವಾದ್ವಾ ವ್ಯವಹಿತೆ ವಸ್ತು ವ್ಯವಹತೇಪಿವ. ಮಧ್ವಾಚಾರ್ಯರು ಒಬ್ಬರು ಇಲ್ಲ ಅಂದಿದ್ರೆ ಇವತ್ತು ದೇವರ ಬಗ್ಗೆ ಸರಿಯಾದ ತಿಳುವಳಿಕೆ ಯಾರಿಗೂ ಬರ್ತದೆ. ನೋಡಿ, ಮಹಾಭಾರತ ಕೇಳುವಾಗ ದ್ರೌಪದಿ ಕಣ್ಣೀರು ಹಾಕಿದಾಗ ಕೃಷ್ಣ ಅಂತಾನೆ, ನಾನು ಆ ಜೂಜಾಟದಲ್ಲಿ ಅಲ್ಲಿ ಇದ್ದಿದ್ರೆ ನಿನಗೆ ಈ ದುಃಖ ಬರೋ ಹಾಗೆ ನಾನು ಬಿಡುತ್ತಿರಲಿಲ್ಲ ಅಂತಾನ. ಅರ್ಥ ಏನು? ನಾನು ಇಲ್ಲ ಅನ್ನೋದಕ್ಕೆ ಹೀಗಾಯಿತು ಅಂತ ಮೇಲ್ನೋಟಕ್ಕೆ ದೂರದಲ್ಲಿ ನಿಂತು ಇದನ್ನ ತಡೆಯೋ ಸಾಮರ್ಥ್ಯ ದೇವರಿಗೆ ಇರಲಿಲ್ಲ ಅಂತ ಹಿಂಗೆ ಅನ್ಕೋಬೇಡಿ.
ಹಾಗಾದರೆ ಈ ಜೂಜಾಟ ನಡಿಬೇಕಾದದ್ದು ದ್ರೌಪದಿ ಅವಮಾನ, ವಸ್ತ್ರಾಪಹಾರ ಇದನ್ನೆಲ್ಲ ತಡೆಯುವ ಸಾಮರ್ಥ್ಯ ದೇವರಿಗಿದ್ದರೂ ಅದನ್ನು ಅವನು ತಡಿಲಿಲ್ಲ. ಇದೇ ಅವನ ಸಂಕಲ್ಪ ಅಂತಾರೆ ಮಧ್ವಾಚಾರ್ಯರು. ಯಾವಾಗ ಏನ್ ನಡಿಬೇಕು, ಯಾರು ಬೀಳಬೇಕು, ಯಾರು ಏಳಬೇಕು, ಯಾರಿಗೆ ಗೌರವ, ಯಾರಿಗೆ ಅವಮಾನ, ಯಾರಿಗೆ ತಿರಸ್ಕಾರ, ಯಾರಿಗೆ ನಿಂದೆ, ಯಾರಿಗೆ ಮರ್ಯಾದೆ, ಯಾರಿಗೆ ಗೌರವ, ಪ್ರಪಂಚದೊಳಗೆ ಏನೇನು ನಡಿಬೇಕು ತನ್ನ ಸಂಕಲ್ಪದಂತೆ ಭಗವಂತ ಮಾಡ್ತಾನೆ. ಅವನಿಗೆ ಅಟ್ಟಿ ಮಾಡುವ ಸಾಮರ್ಥ್ಯ ಯಾರಿಗೂ ಇಲ್ಲ. ನೋಡಿ, ಹಸ್ತಿನಾವತಿಯಲ್ಲಿ ನಡೆದ ವಸ್ತ್ರಾಪಹಾರಕ್ಕೆ ದ್ವಾರಕೆಯಿಂದ ಸೀರೆ ಒಗೆದವನು, ದ್ವಾರಕಾಪಟ್ಟಣದಲ್ಲಿ ಇದ್ದು ದ್ರೌಪದಿಯ ಮಾನವನ್ನ ರಕ್ಷಣೆ ಮಾಡಿದವನಿಗೆ ನಾನಿಲ್ಲಿ ಇದ್ದಿದ್ರೆ ಬಿಡ್ತಿರ್ಲಿಲ್ಲ ಅಂತ ಮಾತು ಅನ್ಬೇಕು ಯಾಕೆ ಕೃಷ್ಣ? ಇದೆಲ್ಲ ಭಗವಂತನ ಸಂಕಲ್ಪ ನೋಡಿ. ಅವನೇ ಆಡಿದ ಮಾತು. ಆದರೆ ವಿಚಿತ್ರ ಅಂದ್ರೆ ಆಗ ಧರ್ಮರಾಜ ಕೇಳಿಬಿಟ್ಟ ಅಂತೆ, ಅಲ್ಲ ಸ್ವಾಮಿ, ನಾನಿಲ್ಲಿದ್ದಿದ್ರೆ ಹಿಂಗ್ ಮಾಡ್ಲಿಕ್ಕೆ ಬಿಡ್ತಿರ್ಲಿಲ್ಲ ಅಂದ್ರೆ ಆ ಜೂಜಾಟದ ಸಂದರ್ಭದಲ್ಲಿ ದ್ರೌಪದಿಯನ್ನ ಎಳೆಯುವಾಗ ಯಾಕೆ ನೀನು ಹೋಗಿದ್ದೆ ದ್ವಾರಕೆಗೆ? ಇಲ್ಲೇ ಇರ್ಬೇಕಾಗಿತ್ತು, ಮತ್ತೆ ಯಾಕೆ ಹೋಗಿದ್ದೆ ಅಂತ ಕೇಳಿದ್ದಕ್ಕೆ ಕೃಷ್ಣ ಹೇಳ್ತಾನೆ, ನೋಡು, ನೀವೇನು ರಾಜಸೂ ಯಾಗ ಮಾಡಿದ್ರಲ್ಲ, ರಾಜಸೂ ಯಾಗದಲ್ಲಿ ನನಗೆ ಅಗ್ರ ಪೂಜಾ ಮಾಡಿದರೆ, ಅಗ್ರ ಪೂಜಾ ಮಾಡಿದ್ದಕ್ಕೆ ಶಿಶುಪಾಲ ಎದ್ದು ನಿಂದೆ ಮಾಡಿದ. ಆ ಶಿಶುಪಾಲನ ರುಂಡವನ್ನು ನಾನು ಕತ್ತರಿಸಿದೆ. ನಾನು ಶಿಶುಪಾಲನನ್ನ ಕೊಂದದ್ದಕ್ಕೆ ನನ್ನ ಮೇಲೆ ಸಾಲ್ವನಿಗೆ ಕೋಪ ಬಂದಿತ್ತು. ಬಹಳ ದೊಡ್ಡ ರಾಜ ಸಾಲ್ವ. ತುಂಬಿದ ಸಭೆಯೊಳಗೆ ಶಿಶುಪಾಲನ ರುಂಡವನ್ನ ಕೃಷ್ಣ ಕತ್ತರಿಸಿದ್ದಾನೆ ಅಂತ ಗೊತ್ತಾಗಿ ನಾನು ಇಲ್ಲಿದ್ದೆಲ್ಲ ಹಸ್ತಿನಾವತಿಯಲ್ಲಿ ಇಂದ್ರಪ್ರಸ್ಥದಲ್ಲಿ ನಾನು ರಾಜಸೂಯಾಗದಲ್ಲಿದ್ರೆ ನಾನು ಇಲ್ಲದೆ ಇರುವ ಸಮಯವನ್ನ ನೋಡಿ ಎಲ್ಲ ಸೈನಿಕರಿಂದ ದ್ವಾರಕೆಗೆ ಮುತ್ತಿಗೆ ಹಾಕಿಬಿಟ್ಟಿದ್ದ ಸಾಲ್ವ. ಶಿಶುಪಾಲನನ್ನ ನಾನು ಕೊಂದದ್ದಕ್ಕೆ ಆ ಕೋಪದಿಂದ ದ್ವಾರಕಾಪಟ್ಟಣದಲ್ಲಿರುವ ನನ್ನ ಹೆಂಡಂದ್ರನ್ನ, ಮಕ್ಕಳನ್ನ, ಎಲ್ಲ ಯಾದವರನ್ನ ಕೊಲ್ಲಬೇಕು ಅಂತ ಸಾಲ್ವ ಉಪಾಯ ಮಾಡಿ ಎಲ್ಲ ದಿಕ್ಕುಗಳಲ್ಲಿ ಸೈನ್ಯವನ್ನ ನಿಲ್ಲಿಸಿದ. ಹಾಗಾಗಿ ನಾನು ಇಲ್ಲಿಂದ ಮುಗಿಸ್ಕೊಂಡು ದ್ವಾರಕೆಗೆ ಹೋದೆ ಅಂತಾನೆ ಕೃಷ್ಣ. ಅಗ್ರಪೂಜೆ ಮುಗಿಸ್ಕೊಂಡು ನಾನು ದ್ವಾರಕೆಗೆ ಹೋದದ್ದು, ನಾನು ಜೂಜಾಟದ ಸಂದರ್ಭದಲ್ಲಿ ಇಲ್ಲಿ ಇಲ್ಲದೆ ಇರೋದಕ್ಕೆ ಕಾರಣ ಅಲ್ಲಿ ನಾನು ಹೋದೆ. ಅಲ್ಲ, ನೀನ್ ಯಾಕೆ ಹೋಗ್ಬೇಕು? ನಿನ್ನ ಮಕ್ಕಳು ಇರ್ಲಿಲ್ವಾ ಅಲ್ಲಿ? 16,108 ಜನ ಮಡದಿಯರು, ಒಬ್ಬೊಬ್ಬ ಹೆಂಡತಿಯಲ್ಲಿ 10 ಜನ ಗಂಡು ಮಕ್ಕಳಿದ್ದಾರೆ. ಅಷ್ಟೆಲ್ಲ ಮಕ್ಕಳು ಸಾಲ್ವನನ್ನ ತಡೆಯಬಹುದಾಗಿತ್ತು, ಅವನ ಜೊತೆ ಯುದ್ಧ ಮಾಡಬಹುದಾಗಿತ್ತು. ಮತ್ತೆ ನಿನ್ನ ಮಕ್ಕಳೇ ಸಾಲ್ವನನ್ನ ಸಂಹಾರ ಮಾಡುವಾಗ ನೀ ಇಲ್ಲೇ ಇರಬಹುದಾಗಿತ್ತಲ್ಲ ಅಂದ್ರೆ ಕೃಷ್ಣ ಅಂತಾನೆ, ದುಷ್ಟಾನಾಂ ದೋಷವೃದ್ಧ್ಯರ್ಥಂ. ಹೌದು, ನಿಜ ನಿನ್ನ ಮಾತು. ಆದರೆ ಸಾಲ್ವ ನನ್ನ ಮಕ್ಕಳಾದಂತಹ ಪ್ರದ್ಯುಮ್ನಾದಿಗಳಿಗೆ ಅವನು ಕೈಗೆ ಸಿಗೋದಿಲ್ಲ. ಬಹಳ ಶಕ್ತಿವಂತ ಅವನು. ಸಣ್ಣ ಮಕ್ಕಳು ನನ್ನವರೆಲ್ಲ. ಅಷ್ಟೇ ಅಲ್ಲ, ಈ ಸಾಲ್ವನಿಗೆ ಬ್ರಹ್ಮದೇವರು ವರ ಕೊಟ್ಟಿದ್ರ. ಸಾಲ್ವ ಬೇಡಿದ್ದ, ನನಗೆ ಮರಣ ಬರೋದಾದ್ರೆ ದೇವರಿಂದಲೇ ಬರಲಿ, ನಾನೇ ಅವನನ್ನ ಕೊಲ್ಲಬೇಕು ಅಂತ ಬ್ರಹ್ಮದೇವರು ವರ ಕೊಟ್ಟದ್ದಕ್ಕೆ ನನ್ನ ಮಕ್ಕಳು ಪ್ರದ್ಯುಮ್ನ ಮೊದಲಾದವರು ದ್ವಾರಕೆಯಲ್ಲಿ ಇದ್ದರು, ನಾನೇ ಹೋಗಿ ಸಾಲ್ವನ ಸಂಹಾರ ಮಾಡಬೇಕಾಗಿತ್ತು ಅನ್ನೋದಕ್ಕಾಗಿ ನಾನು ದ್ವಾರಕೆಗೆ ಹೋದೆ. ನಾನು ದ್ವಾರಕಾಪಟ್ಟಣಕ್ಕೆ ಹೋದಾಗ ಇಷ್ಟೆಲ್ಲ ಘಟನೆ ನಡೆಯಿತು. ದ್ರೌಪದಿಗೆ ಸಮಾಧಾನ ಮಾಡ್ತಾನೆ ಕೃಷ್ಣ. ಕಣ್ಣೊಳಗೆ ದಳದಳದವ ನೀರು, ಪಾಪ ಎಲ್ಲವನ್ನ ಹೇಳಿಕೊಳ್ತಾಳೆ. ಇವತ್ತಿನವರೆಗೆ ತನಗಾದ ದುಃಖವನ್ನೆಲ್ಲ ಹೇಳಿಕೊಳ್ತಾಳೆ. ಏವಂ ಆದಿತ್ವೇನೈವ ವಿಷ್ಣುರ್ನಾಮ ಹಿ ವೈದಿಕಂ. ಸಮಾಧಾನ ಮಾಡಿದ. ದ್ರೌಪದಿಗೆ ಹೇಳ್ತಾನೆ, ಚಿಂತೆ ಮಾಡಬೇಡ, ಯಾವ ನಿನ್ನ ಕಣ್ಣಲ್ಲಿ ಅವರು ನೀರು ಹಾಕಿಸಿದ್ದಾರೆ, ನಾಳೆ ಇದೇ ನಿನ್ನ ಗಂಡ ಭೀಮ ಆ ಎಲ್ಲ ಕೌರವರ ಸಂಹಾರ ಮಾಡಿದ ಮೇಲೆ ಅವರವರ ಹೆಂಡಂದ್ರು ಗಂಡನನ್ನ ಕಳ್ಕೊಂಡು ಅಳೋದನ್ನು ನಾನೇನು ತೋರಿಸ್ತೇನೆ ಅಂತಾನೆ ಕೃಷ್ಣ. ದುರ್ಯೋಧನಾದಿಗಳ ಹೆಂಡಂದ್ರು ತಮ್ಮ ಗಂಡನನ್ನ ಕಳ್ಕೊಂಡು ಅವರೆಲ್ಲರೂ ಕಣ್ಣೀರು ಹಾಕುವುದನ್ನ ನೀ ನೋಡಬೇಕು. ಎಷ್ಟು ಪ್ರೀತಿ ನೋಡಿ. ಒಂದರ್ಥದಲ್ಲಿ ದ್ರೌಪದಿಯ ಮೇಲೆ ಪಾಂಡವರಕ್ಕಿಂತಲೂ ಹೆಚ್ಚಿಗೆ ಪ್ರೀತಿ ಇತ್ತು ಕೃಷ್ಣನಿಗೆ.
ಶ್ರೀಮದಾಚಾರ್ಯರು ಮಾತಾಡ್ತಾರೆ, ದೇವರು ಯಾರ ಮೇಲೆ ಪ್ರೀತಿ ಮಾಡಬೇಕಾದ್ರೂ ತಾರತಮ್ಯದಿಂದ ಮಾಡ್ತಾನಂತೆ. ತಾರತಮ್ಯ ಎಲ್ಲಾ ಕಡೆಗಿದೆ ನೋಡಿ. ಮಧ್ವಾಚಾರ್ಯ ಫೋಟೋದಲ್ಲಿ ಎರಡು ಪಟ್ಟು ಮಾಡಿರ್ತಾರೆ. ಅಲ್ಲೇ ಆಚಾರ್ಯರಂತಾರೆ, 37 ನನ್ನ ಸರ್ವಮೂಲ ಗ್ರಂಥದಲ್ಲಿ ನೀವು ತಿಳಿಯಲೇಬೇಕಾದ 2 ವಿಷಯ, 2 ಪಟ್ಟು ಮಾಡಿದ್ದು. ಒಂದು ಪಂಚಭೇದ, ಒಂದು ತಾರತಮ್ಯ. ಇದು ಎಲ್ಲಾ ಕಡೆಗಿದೆ. ತಾರತಮ್ಯ ಅಂದ್ರೆ ಬರೀ ದೇವತೆಗಳಲ್ಲಿ ಮಾತ್ರ ತಿಳ್ಕೋಬೇಡಿ, ಇವರು ದೊಡ್ಡವರು ಸಣ್ಣವರು. ದೇವತೆಗಳಲ್ಲಿ ತಾರತಮ್ಯ ಇದೆ, ದೈತ್ಯರಲ್ಲಿ ತಾರತಮ್ಯ ಇದೆ, ನಮ್ಮ ನಿಮ್ಮ ಮಾನವರಲ್ಲಿ ತಾರತಮ್ಯ ಇದೆ. ಮನುಷ್ಯರಲ್ಲಿ ತಾರತಮ್ಯಕ್ಕೆ ನಿಯಾಮಕ ಯಾವುದು? ಒಂದು ಕಾಲ ಇತ್ತು, ಯಾರು ಜ್ಞಾನಿಗಳು ಅವರು ದೊಡ್ಡವರು, ಜ್ಞಾನ ಇಲ್ಲದೆ ಇದ್ದವರು ಸಣ್ಣವರು. ಆದರೆ ಈಗ ಕಲಿಯುಗದಲ್ಲಿ ಹಣ ಇದ್ದವರು, ಶ್ರೀಮಂತನಾದವರು ದೊಡ್ಡವ. ಎಲ್ಲಿಲ್ಲ ಹೇಳಿ? ಯಾವ ವಸ್ತುವಿನಲ್ಲಿ ತಾರತಮ್ಯ ಇಲ್ಲ ಹೇಳಿ? ಈ ಬಾಳೆ ಎಲೆ ತರೋದಕ್ಕೆ ಹೋಗಿರ್ತೀರಲ್ಲ, ಇವು ನೋಡಿ, ಒಳ್ಳೆ ಉದ್ದ ದೊಡ್ಡ ಬಾಳೆ ಎಲೆ ಇದ್ರೆ 12-15 ರೂಪಾಯಿ ಬಂದು ಕೊಡ್ತಾರೆ. ಸ್ವಲ್ಪ ಸಣ್ಣದಿದ್ರೆ 10 ರೂಪಾಯಿ ಕೊಡ್ತಾರೆ. ಇನ್ನೂ ಈ ತರ ಚಿಕ್ಕದಿದ್ರೆ ಇನ್ನೂ ಕಡಿಮೆ ಕೊಡ್ತಾರೆ. ಎಲ್ಲಾ ಗಿಡಗಳು ಬಂದದ್ದು ಮಣ್ಣಿನಿಂದಲೇನೆ. ಎಲ್ಲಾ ಗಿಡಗಳಿಗೆ ಮಣ್ಣು, ಎಲ್ಲಾ ಗಿಡಗಳಿಗೆ ನೀರು, ಆದ್ರೂ ವ್ಯತ್ಯಾಸ ಇದೆ. ತಾರತಮ್ಯ ಇಲ್ವಾ? ಸೌತೆಕಾಯಿ ಇದೆ, ಎಳೆಯ ಸೌತೆಕಾಯಿಗೆ ರೇಟ್ ಬೇರೆ, ದಪ್ಪ ಸೌತೆಕಾಯಿಗೆ ರೇಟ್ ಬೇರೆ. ಎಲ್ಲವೂ ಸೌತೆಕಾಯಿನೇ, ಎಲ್ಲ ಬಂದದ್ದು ಗಿಡದಿಂದಲೇ. ಅದಕ್ಕಾಗಿ ಆಚಾರ್ಯರಂತಾರೆ, ತಾರತಮ್ಯ ಜ್ಞಾನ ಇದು ಮೋಕ್ಷಕ್ಕೆ ಕಾರಣ. ಎಲ್ಲ ನೋಡಿ, ಬರೇ ಬಳಸುವ ವಸ್ತುಗಳಲ್ಲಿ ಅಲ್ಲ, ನಮ್ಮ ಆನಂದದಲ್ಲಿ, ನಮ್ಮ ದುಃಖದಲ್ಲೂ ತಾರತಮ್ಯ ಇದೆ. ಪ್ರವಚನ ಮುಗಿಸ್ಕೊಂಡು ನಿಮ್ಮ ಮನೆಗೆ ಹೋಗ್ತಿದ್ರಿ, ಈ ರೋಡ್ ಕ್ರಾಸ್ ಮಾಡಿ ಸ್ವಲ್ಪ ಮುಂದೋದ್ರೆ ಅಲ್ಲೊಂದು 500 ರೂಪಾಯಿ ನೋಟ್ ಬಿದ್ದಿ, ಏನ್ ಮಾಡ್ತೀರಿ? ಸಂಘದ ಮುಂದೆ ಬಿದ್ದಿದ್ರೆ ಏನೋ ಭಯಕ್ಕಾದ್ರೂ ತಂದು ಉಂಡಿಗೆ ಹಾಕ್ತೀವಿ. ಅದಕ್ಕೆ 6 ಉಂಡಿಗೆ ಅಂದೆ ನಾನು, ಅಲ್ವಾ? ಆದರೆ ಒಂದು 500 ರೂಪಾಯಿ ನೋಟ್ ಬಿದ್ದರೆ ಅದನ್ನು ಎತ್ತುವಾಗ ಆಚೆ ಈಚೆ ನಮ್ಮನ್ನು ಯಾರು ನೋಡುತ್ತಿದ್ದಾರೆ ಮೊದಲು ನೋಡ್ತೀವಿ ನಾವು. ನಮ್ಮನ್ನು ಯಾರಾದ್ರೂ ನೋಡುತ್ತಿದ್ದಾರೆ, ಅಕಸ್ಮಾತ್ ಆಗಿ ಯಾರಾದ್ರೂ ನೋಡುತ್ತಿದ್ರೆ ಏನ್ ಮಾಡ್ತೀವಿ ಹೇಳಿ? ನಮ್ಮನ್ನ ಯಾರಾದ್ರೂ ಆ ನೋಟ್ ತಗೊಳ್ಳೋದನ್ನ ನೋಡುತ್ತಿದ್ರೆ ನಾವೇನಂತೀವಿ? ಯಾರೋ ನಮ್ಮ ಪಕ್ಕದಲ್ಲಿ ಇದ್ರೆ ಅವನಿಗೆ ಹೇಳ್ತೀವಿ, ನೋಡಿ ಇದೇ ನೋಟು ಬೆಳಗ್ಗೆ ಕಳೆದು ಹೋಗಿತ್ತು, ಇಲ್ಲೇ ಇತ್ತು ನೋಡಿ ಏನು. ಪ್ರಾಯ ಮನುಷ್ಯನ ಸ್ವಭಾವ, 500 ರೂಪಾಯಿ ನೋಟ್ ಬಿಟ್ಟು ನಿಮ್ ಜೇಬಿಗೆ ಹಾಕಿದ್ರೆ ಆನಂದ ಆಯಿತು. ಅದೇ ಜಾಗದಲ್ಲಿ 20 ರೂಪಾಯಿ ನೋಟ್ ಬಿದ್ರು ಆನಂದ. ಆದ್ರೆ ಒಂದೇ ಆನಂದ ಇದೆಯಾ? 20 ರೂಪಾಯಿ ಸಿಕ್ಕಾಗ ಏನ್ ಆನಂದ ಇದೆ, ಅಷ್ಟೇ ಆನಂದ 500 ಸಿಕ್ಕಾಗತ್ತಾ? ತಾರತಮ್ಯ ಇಲ್ವಾ? ಹಂಗೆ ಕಳ್ಕೊಂಡಾಗ ನೋಡಿ, 10 ರೂಪಾಯಿ ಕಳ್ಕೊಂಡಾಗ ಏನ್ ದುಃಖ ಆಗತ್ತೆ, 50 ಕಳ್ಕೊಂಡಾಗ ಏನ್ ದುಃಖ ಆಗತ್ತೆ, 100 ರೂಪಾಯಿ ಕಳ್ಕೊಂಡಾಗ ಏನ್ ದುಃಖ ಆಗತ್ತೆ, 500 ಕಳ್ಕೊಂಡಾಗ ಆಗತ್ತ ಇಲ್ಲ? ದುಃಖದಲ್ಲಿ ತಾರತಮ್ಯ ಇದೆ, ಆನಂದದಲ್ಲಿ ತಾರತಮ್ಯ ಇದೆ. ಇಷ್ಟು ಜನ ಇಲ್ಲಿ ಕೂತೀರಿ, ಎಲ್ಲರಿಗೆ ರೇಷ್ಮೆ ಮಡಿಯನ್ನ ತಂದು ನಿಮಗೆ ಮಾತ್ರ ಪಾಲಿಸ್ಟರ್ ಮಡಿ ಕೊಟ್ರೆ, ಎಲ್ಲರಿಗೆ 3000 ರೂಪಾಯಿ ಮಡಿ ಕೊಟ್ಟು ನಿಮಗೆ ಮಾತ್ರ 300 ರೂಪಾಯಿ ಮಡಿ ಕೊಟ್ರೆ ಏನಾಗತ್ತೆ ಹೇಳಿ? ದುಃಖ ಆಗತ್ತೋ ಇಲ್ಲ? ಅಥವಾ ಅವರಿಗೆಲ್ಲ 3000 ಕೊಟ್ಟು ನಿಮ್ಗೆ 10,000 ಕೊಟ್ರೆ, ಯಾರಿಗೂ 10,000 ರೂಪಾಯಿ ಮಡಿ ಇಲ್ಲ, ಎಲ್ಲರಿಗೂ 3000 ರೂಪಾಯಿ ಮಡಿ, ನಿಮ್ಗೆ ಮಾತ್ರ 10,000 ಇಷ್ಟು ದೊಡ್ಡ ಅಂಚಿನ ಮಡಿ ಕೊಟ್ರೆ, ಓ ಯಾರಿಗೆ ಕೊಡದೆ ಇದ್ದ ನನಗೆ ಕೊಟ್ಟಿದ್ದಾರೆ. ಮನುಷ್ಯನ ಸ್ವಭಾವ ನೋಡಿ, ವಿಚಿತ್ರ ಏನಂದ್ರೆ ತನಗೆ ಸಿಕ್ಕದ್ದು ಇನ್ನೊಬ್ಬರಿಗೆ ಸಿಗಬಾರದು. ಒಂದು ಗೆರೆ ಇದೆ, ಅದರ ಪಕ್ಕದಲ್ಲಿ ನೀವು ಇನ್ನೊಂದು ಗೆರೆ ಬೆರಿಬೇಕಾದರೆ ಈ ಗೆರೆ ಎಷ್ಟಿದೆ ಅದರ ದೊಡ್ಡದು ಬರಿಬೇಕೇ ಹೊರತು ಇದನ್ನ ಅಳಿಸಿ ಅದರ ದೊಡ್ಡದು ಮಾಡೋದಲ್ಲ. ನಾವೆಲ್ಲ ಮಾಡೋ ತಪ್ಪೇನು ಅಂದ್ರೆ ಇನ್ನೊಬ್ಬನನ್ನ ತುಳಿದು ನಾವು ದೊಡ್ಡವರಾಗ್ಲಿಕ್ಕೆ ಹೋಗ್ತೀವಿ. ಅದು ಬೇಡ. ಅವನು ಬೆಳಿ, ನೀನು ಬೆಳಿ. ಅವನು ಜ್ಞಾನದಿಂದಲೋ ಪಾಠದಿಂದಲೋ ಅವನು ಬೆಳೀತಾನೆ, ನಿನ್ನ ಯೋಗ್ಯತೆಯಿಂದ ನೀನು ಬೆಳಿ. ಇನ್ನೊಬ್ಬರ ಒಳ್ಳೆತನವನ್ನ ಕಂಡು ಯಾವಾಗ ನಾವು ಆನಂದ ಪಡ್ಲಿಕ್ಕೆ ಶುರು ಮಾಡ್ತೀವಿ ನೋಡಿ, ಒಬ್ಬ ವ್ಯಕ್ತಿಯಲ್ಲಿರುವ ಒಳ್ಳೆಯ ಗುಣ ಯಾವಾಗ ಹೊಗಳಲಿಕ್ಕೆ ಶುರು ಮಾಡ್ತೀವಿ, ಅದು ಮೋಕ್ಷಕ್ಕೆ ಹೋಗುವ ಮೊದಲನೇ ಮೆಟ್ಲಂತದು. ಮೊದಲನಾಗಬೇಕು.
ಒಳ್ಳೆತನ, ಅವರ ಸ್ವಾಭಾವಿಕವಾದ ಗುಣ ಅದು ಭಗವಂತನಿಗೆ ಪರಮ ಇಷ್ಟ ಆಯಿತು. ಸ್ವಲ್ಪ ದಿವಸಗಳವರೆಗೆ ಇದ್ದು ಎಲ್ಲ ಕಥೆ ಹೇಳಿದ. ಆ ದ್ವಾರಕಾಪಟ್ಟಣದಲ್ಲಿ ತನಗೂ ಸಾಲ್ವನಿಗೂ ನಡೆದ ಯುದ್ಧ, ಯಾರ್ಯಾರು ಬಂದಿದ್ರು, ಹೇಗೆಲ್ಲ ಯುದ್ಧ ಆಯಿತು ಅದನ್ನೆಲ್ಲ ಹೇಳ್ತಾನೆ. ಅರ್ಜುನನಿಗೆ ಪರಮಾನಂದ ಆಯಿತು. ಈ ಸಂದರ್ಭದಲ್ಲಿ ವನವಾಸದಲ್ಲಿ ಪಾಂಡವರಿರುವಾಗ ಏನು ಕೃಷ್ಣ ಬರ್ತಾನೆ. ಆಗ ಅರ್ಜುನ ಮಾಡಿದ ಒಂದು ಸ್ತೋತ್ರ ಇದೆ. ಕೃಷ್ಣ ಪರಮಾತ್ಮನನ್ನ ನೋಡಿ ಅರ್ಜುನ ಮಾಡಿದಂತಹ ಸ್ತೋತ್ರ, ದಶವರ್ಷ ಸಹಸ್ರಾಣಿ ಯತ್ರ ಸಾಯಂಗ್ರಹೋ ಮುನಿ ವ್ಯಚರಸ್ತ್ವಂ ಪುರಾ ಕೃಷ್ಣ ವರ್ತತೆ ಗಂಧಮಾದನಿ ದಶವರ್ಷ ಸಹಸ್ರಾಣಿ ದಶವರ್ಷ ಶತಾನಿ ಚ ಪುಷ್ಕರೇ ವಸತ ಕೃಷ್ಣ ತ್ವಮಾಪೋ ವಕ್ಷಯನ್ ಪುರಾ. ಅರ್ಜುನ ತಾನು ಮಾಡಿದ ಎಲ್ಲ ತಪಸ್ಸು ಹೇಳ್ತಾನೆ. ಇಷ್ಟು ದೀರ್ಘಕಾಲ ತಪಸ್ಸು ಮಾಡಿ ಇವತ್ತು ನಾನು ಅರಣ್ಯದಲ್ಲಿದ್ದೇನೆ, ಇದಕ್ಕೆಲ್ಲ ಕಾರಣ ನೀನು. ಸ್ವಲ್ಪ ದಿವಸಗಳವರೆಗೆ ಪಾಂಡವರ ಜೊತೆಗೆ ಇದ್ದ ಕೃಷ್ಣ ಅಂತ ನಾನು ಹೊರಡುತ್ತೇನೆ ಎಂದ. ಪಾಂಡವರಿಗೆಲ್ಲ ಕಳಿಸೋದಕ್ಕೆ ಮನಸ್ಸಿಲ್ಲ, ಆದರೂ ಅಲ್ಲಿಂದ ಕೃಷ್ಣ ಹೊರಟಿದ್ದಾನೆ. ಆದರೆ ಕೃಷ್ಣ ತಾನು ಬರುವಾಗ ತನ್ನ ಜೊತೆಯಲ್ಲಿ ಸುಭದ್ರೆಯನ್ನ ಕರ್ಕೊಂಡೇ ಹೊರಟ. ಒಂದು ಮಾತು ನೋಡಿ, ಹಾಗಾದ್ರೆ ವನವಾಸದಲ್ಲಿ ವಾಸ್ತವಿಕವಾಗಿ ಇದ್ದದ್ದು ಎಷ್ಟು ಜನ? ಉಳಿದವರೆಲ್ಲ ಬಿಡಿ, ಬ್ರಾಹ್ಮಣರು, ಋಷಿಗಳು, ಮುನಿಗಳೆಲ್ಲ. ಪಾಂಡವರ ಜೊತೆಗಿದ್ದದ್ದು 5 ಜನ ಪಾಂಡವರು, ದ್ರೌಪದಿ ಅಲ್ಲ. ಈ 5 ಜನ ಪಾಂಡವರಿಗೆ ದ್ರೌಪದಿ ಬಿಟ್ಟು ಬೇರೆ ಬೇರೆ ಮಡದಿಯರಿದ್ರು. ನಾನು ಹಿಂದೆ ಹೇಳಿದ್ದೇನೆ ನಿಮಗೆ, ದ್ರೌಪದಿ ಬಿಟ್ಟು ಅನೇಕರಿಗೆ ಬೇರೆ ಬೇರೆ ಮಡದಿಯರು, ಅವ್ರು ಎಲ್ಲರೂ ಬಂದಿದ್ರಂತಾರೆ. ಪಾಂಡವರು ವನದಲ್ಲಿ ಇದ್ದಾರೆ ಅಂತ ಗೊತ್ತಾಗಿ ದ್ರೌಪದಿಯ ಹೊರತಾಗಿ ಅವರ ಉಳಿದೆಲ್ಲ ಸ್ತ್ರೀಯರು ಅಲ್ಲೇ ಇರೋದಕ್ಕೆ ಬರ್ತಾರೆ. ಹಾಗೆ ನೋಡಿದರೆ ಸುಭದ್ರೆಯೂ ಅಲ್ಲೇ ಇರಬೇಕಾಗಿತ್ತಲ್ವಾ? ಕೃಷ್ಣ ಇಟ್ಕೊಳ್ಳಿಲ್ಲ. ಕೃಷ್ಣ ಹೇಳ್ತಾನೆ, ಅವರ 12 ವರ್ಷ ವನವಾಸ ಅಜ್ಞಾತವಾಸ ಮುಗಿಯುವವರೆಗೆ ನೀನು ದ್ವಾರಕಾಪಟ್ಟಣದಲ್ಲಿ ಇರಬೇಕು ಅಂತ ತಂಗಿಯಾದ ಸುಭದ್ರೆಯನ್ನ, ಅಳೆಯನಾದ ಅಭಿಮನ್ಯುನನ್ನ ಕರ್ಕೊಂಡು ಪಾಂಡವರಿಂದ ಬೀಳ್ಕೊಟ್ಟು ಕೃಷ್ಣ ಹೊರಡುತ್ತಾನೆ. ಎಲ್ಲ ಪಾಂಡವರು ಪ್ರದಕ್ಷಿಣೆ ನಮಸ್ಕಾರ ಮಾಡುತ್ತಾರೆ. ಅಲ್ಲಿಂದ ಮತ್ತೆ ದ್ವಾರಕಾಪಟ್ಟಣಕ್ಕೆ ಕೃಷ್ಣ ಹೊರಡುತ್ತಾನೆ. ಹೀಗೆ ಕೃಷ್ಣ ಪರಮಾತ್ಮ ಬಂದು ಪಾಂಡವರ ಜೊತೆಗೆ ಇದ್ದು ಅವರಿಗೆಲ್ಲ ಅನುಗ್ರಹ ಮಾಡಿ ಹೋದ ಮೇಲೆ ಕೆಲವು ದಿನಗಳ ನಂತರದಲ್ಲಿ ಇದೇ ವನವಾಸದಲ್ಲಿ ಪಾಂಡವರಿರುವಾಗ ಮಾರ್ಕಂಡೇಯರು ಬಂದರಂತೆ. ಮೃಕಂಡು ಋಷಿಗಳ ಮಕ್ಕಳು. ಇವತ್ತು ಯಾವ ಮಾರ್ಕಂಡೇಯರ ಹೆಸರು ಹೇಳಿದರೆ ಸಾಕು ದೀರ್ಘ ಆಯುಷ್ಯ ಬರ್ತದೆ. ಮಾರ್ಕಂಡೇಯ ಮಹಾಭಾಗ ಸಪ್ತ ಕಲ್ಪಾಂತ ಜೀವನ ಆಯುರಾರೋಗ್ಯಮೈಶ್ವರ್ಯಂ ದೇಹಿಮೇ ಮುನಿಪುಂಗವ. 1 ಕಲ್ಪದವರೆಗೆ ರುದ್ರದೇವರಿಂದ ಆಯುಷ್ಯವನ್ನು ಪಡೆದ ಮಾರ್ಕಂಡೇಯರು ಅಕಸ್ಮಾತ್ತಾಗಿ ಅರಣ್ಯಕ್ಕೆ ಬರ್ತಾರೆ. ಪಾಂಡವರೆಲ್ಲ ಮಾರ್ಕಂಡೇಯರಿಗೆ ಒಳ್ಳೆಯ ಆದರ ಉಪಚಾರವನ್ನ ಮಾಡಿ ಕೆಲವು ದಿನಗಳವರೆಗೆ ಮಾರ್ಕಂಡೇಯರು ಅಲ್ಲೇ ಇದ್ದು ಪಾಂಡವರಿಗೆ ಉತ್ತಮವಾದ ಉಪದೇಶವನ್ನ ಮಾಡುತ್ತಾರೆ. ಹೀಗೆ ಪಾಂಡವರು ಅರಣ್ಯದಲ್ಲಿಯೂ ಭಗವಂತನ ಅನುಗ್ರಹದಿಂದ ನಿತ್ಯದಲ್ಲಿ ಅನ್ನದಾನ ಮಾಡುತ್ತಾ, ನಿತ್ಯದಲ್ಲಿ ಬೇರೆ 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 ಪಾಠ ಪ್ರವಚನ ಮಾಡುತ್ತಾ ಕೆಲವು ದಿನಗಳವರೆಗೆ ಕಾಮ್ಯಕ ಅನ್ನೋ ವನದಲ್ಲಿದ್ದರು. ಹಸ್ತಿನಾವತಿಯಿಂದ ಹೊರಟ ಮೇಲೆ ಕೆಲವು ದಿನಗಳವರೆಗೆ ಕಾಮ್ಯಕ ಅನ್ನೋ ವನದಲ್ಲಿ ಇದ್ದು ಅದರ ನಂತರದಲ್ಲಿ ಅಲ್ಲಿಂದ ಮತ್ತೆ ಪ್ರಯಾಣ ಶುರುವಾಯಿತು. ಯಾಕಂದ್ರೆ ಅರಣ್ಯದೊಳಗೇನೆ ಒಂದೇ ಕಡೆ ಇರೋ ಹಾಗಿಲ್ಲ. ಮನೆ ಅಂತಿದ್ರೆ ಒಂದೇ ಮನೆ, ಬೇರೆ ಕಡೆ ಹೋಗುವಾಗಿಲ್ಲ. ಅರಣ್ಯದಲ್ಲಿ ಹಾಗಲ್ಲ, ಎಲ್ಲಿ ತಮಗೆ ಇಚ್ಛೆ ಆದಂತೆ ಹೋಗಬಹುದು. ಕಾಮ್ಯಕ ವನದಲ್ಲಿ ಕೆಲವು ದಿನಗಳಿದ್ದು ಅಲ್ಲಿಂದ ಸ್ವಲ್ಪ ದೂರದಲ್ಲಿ ದ್ವೈತ ವನ ಅಂತಿದೆ. ಒಳ್ಳೆ ರಮ್ಯವಾದ ಹೂವಿನ ಹಣ್ಣಿನ ಗಿಡಗಳು, ಸ್ವಚ್ಛ ನೀರಿನ ಸರೋವರ ಇದೆ. ಅದನ್ನ ಧರ್ಮರಾಜ ತಮ್ಮಂದ್ರಿಗೆ ಹೇಳ್ತಾನೆ, ಇನ್ನು ಮುಂದಿನ ಅನೇಕ ವರ್ಷಗಳು ನಾವು ಈ ದ್ವೈತವನದಲ್ಲಿ ಕಳೆಯೋಣ. ಸರಿ ಅಂತ ಪಾಂಡವರು ಅಲ್ಲಿಗೆ ಬರುವಾಗ ಮತ್ತೆ ಕೆಲವು ಹಸ್ತಿನಾವತಿಯಲ್ಲಿರುವ ಜನರಿಗಂತಾರೆ, ಈಗಲಾದ್ರೂ ತಿರುಗಿ ಹೋಗ್ರಿ ಎಂದು. ಅವರು ಬರುವಾಗ ಕೆಲವರನ್ನ ಕೊಟ್ಟು ಕಳಿಸಾಗಿತ್ತು. ಇಲ್ಲಿ ಕೆಲವರು ಇರ್ತೇನೆ ಅನ್ನೋದಕ್ಕೆ ಇಟ್ಟುಕೊಂಡು ಕೆಲವು ದಿನಗಳಾದ ಮೇಲೆ ಅವರನ್ನ ಇನ್ನು ಕೆಲವರನ್ನ ಕೊಟ್ಟು ಕಳಿಸ್ತಾರೆ. ಮತ್ತೆ ನಾವು ಹೀಗೆ ಅರಣ್ಯದಿಂದ ಅರಣ್ಯ, ವನದಿಂದ ವನ ಸಂಚಾರ ಮಾಡ್ತೇವೆ, ಯಾಕೆ ನಮ್ಮ ಜೊತೆ ಕಷ್ಟಪಡ್ತೀರಿ? ಏನಿತ್ತು 12 ವರ್ಷ ವನವಾಸ ಮುಗಿಸ್ಕೊಂಡು ನಾವು ಬರ್ತೇವೆ, ನೀವು ಹೊರಡಿ ಅಂತ ಮತ್ತೆ ಕೆಲವು ತನ್ನ
ಆಪ್ತರನ್ನ ಅಲ್ಲಿಂದ ಕೊಟ್ಟು ಕಳಿಸಿದ್ದಾರೆ. ಅಲ್ಲಿಂದ ದ್ವೈತವನ ಅಂತ ಅಲ್ಲಿಗೆ ಪಾಂಡವರು ಬಂದಿದ್ದಾರೆ. ಆ ದ್ವೈತವನದಲ್ಲಿ ಪಾಂಡವರು ಇರುವಾಗ ಅಲ್ಲಿ ಒಂದು ಘಟನೆ ನಡೆಯಿತು. ನಿಜವಾಗಿ ವನಪರ್ವದಲ್ಲಿ ಕೇಳಲೇಬೇಕಾದ ವಿಚಾರ, ಬಹಳ ಮಹತ್ವದ ವಿಚಾರ. ನಾನು ಮೊದಲನೇ ಹೇಳಿದೆ, ಮಹಾಭಾರತದ ವನಪರ್ವ ಅಂದ್ರೆ ಕೇವಲ ಪಾಂಡವರು ವನದಲ್ಲಿ ಅರಣ್ಯದಲ್ಲಿದ್ದ ಕಥೆ ಮಾತ್ರವಲ್ಲ, ಬಹಳ ಸುಂದರ ವಿಚಾರ. ಯಾವಾಗ ಪಾಂಡವರು ಆ ದ್ವೈತವನಕ್ಕೆ ಬರ್ತಾರೆ, ಅಲ್ಲಿ ಬಂದು ಈ ಹುಲ್ಲಿನ ತಪ್ಪಲದಿಂದ ಮಾಡ್ತಾರೆ, ಪರ್ಣಕುಟೀರ ಅಂತಾರೆ. ಎಲೆಗಳಿಂದ ಮಾಡಿದ ಮನೆ, ಪರ್ಣ ಅಂದ್ರೆ ಎಲೆ, ಅದರಿಂದಲೇ ಮಾಡಿ ಗಿಡಗಳ ಕೊಂಬೆಯಿಂದಲೇ ಒಂದು ಮನೆ ಕಟ್ಟಿಕೊಂಡು ಪರ್ಣಕುಟೀರ ಕಟ್ಟಿಕೊಂಡು ಆ ದ್ವೈತವನದಲ್ಲಿ ಪಾಂಡವರು ಇರುವಾಗ ಒಂದು ದಿನ ದ್ರೌಪದಿಯನ್ನ ಕರೆದು ಭೀಮಸೇನ ದೇವರು ಧರ್ಮರಾಜನ ಹತ್ರ ಕಳಿಸ್ತಾರೆ. ಎಲ್ಲರೂ ಬೇರೆ ಬೇರೆ ಕಡೆ ಇದ್ರು. 5 ಕುಟೀರಗಳನ್ನ ಕಟ್ಟಿಕೊಂಡು ಒಂದೊಂದು ಒಬ್ಬೊಬ್ಬರು ಇರ್ತಾರೆ. ಒಂದು ದಿನ ದ್ರೌಪದಿಯನ್ನ ಕರೆದು ಹೋಗಿ ಧರ್ಮರಾಜನಿಗೆ ಕೇಳು, ಮುಂದಿನ ವಿಚಾರ ಏನಿದೆ? 12 ವರ್ಷ ವನವಾಸ ಮುಗಿಸಿ ಅಜ್ಞಾತವಾಸ ಮುಗಿಸಿದ ನಂತರದಲ್ಲಿ ಧರ್ಮರಾಜನ ಅಭಿಪ್ರಾಯ ಏನು? ಯುದ್ಧ ಮಾಡುವ ಅಭಿಪ್ರಾಯವಿದೆಯೋ ಅಥವಾ ದುರ್ಯೋಧನಾದಿಗಳ ಜೊತೆಗೆ ಯುದ್ಧ ಬೇಡ ಹೀಗೆ ಇರುವ ಅಭಿಪ್ರಾಯವಿದೆಯೋ? ಏನು ವಿಚಾರ ಇದೆ ತಿಳ್ಕೊಂಡು ಬಾ ಅಂತ ದ್ರೌಪದಿಯನ್ನ ಭೀಮಸೇನ ದೇವರು ಕಳಿಸ್ತಾರೆ. ದ್ರೌಪದಿ ಬಂದು ಕೇಳ್ತಾಳೆ. ಇಲ್ಲಿಂದ ಶುರುವಾಗತ್ತೆ. ಇದನ್ನ ಹಠವಾದ ಅಂತ ಕರೀತಾರೆ. ಮಹಾಭಾರತ ಆತ್ಮನಿರ್ಣಯದ 22ನೇ ಅಧ್ಯಾಯದಲ್ಲಿ ಆಚಾರ್ಯರು ಹೇಳುವ ಅದ್ಭುತ ವಿಚಾರ. ವನಪರ್ವದಲ್ಲೇನೆ ಅತೀ ಅವಶ್ಯ ಕೇಳಬೇಕಾದ ವಿಚಾರ. ನಾನು ಮೊನ್ನೆ ಮುಗಿಸುವಾಗಲೂ ಹೇಳಿದ್ದೆ, ಈ ಒಂದು ವಿಚಾರವನ್ನು ಎಲ್ಲರೂ ಶ್ರವಣ ಮಾಡಲೇಬೇಕು. ಕ್ಷಮ, ಯಾರೇ ತಪ್ಪು ಮಾಡಿದರೂ ಕ್ಷಮೆ ಮಾಡಬೇಕೋ ಬೇಡೋ? ಒಬ್ಬ ವ್ಯಕ್ತಿ ತಪ್ಪು ಮಾಡಿದರೆ ಅವನನ್ನ ಕ್ಷಮ ಮಾಡಬೇಕು. ಕ್ಷಮ ಇದು ಧರ್ಮನೋ ಅಧರ್ಮನೋ? ಆ ವ್ಯಕ್ತಿ ತಪ್ಪು ಮಾಡುವಂತೆ ಪ್ರೇರಣೆ ದೇವರೇ ಅವನಿಗೆ ಮಾಡಿರ್ತಾನೆ ಅಂದ ಮೇಲೆ ಕ್ಷಮೆ ಯಾಕೆ? ಎಲ್ಲರಿಗೂ ಪುಣ್ಯ ಪಾಪಗಳ ಮಾಡುವಂತೆ ಪ್ರೇರಣೆ ದೇವರೇ ಮಾಡಿದ ಮೇಲೆ ಜೀವನಿಗೆ ಯಾಕೆ ದುಃಖ? ಜೀವನಿಗೆ ಸ್ವಾತಂತ್ರ್ಯವೇ ಇಲ್ಲಲ್ಲ. ಸ್ವಭಾವ ಅಂದ್ರೇನು? ಸ್ವಾತಂತ್ರ್ಯ ಅಂದ್ರೇನು? ಇದು ಯಾವಾಗ ಬರ್ತದೆ? ಜೀವನಿಗೆ ಸ್ವಾತಂತ್ರ್ಯ ಉಂಟೋ ಇಲ್ಲೋ? ಜೀವನಿಗೆ ಕರ್ತೃತ್ವ ಉಂಟೋ ಇಲ್ಲೋ? ಅದ್ಭುತ ವಿಚಾರ. ಅಂದ್ರೆ ಬಹಳ ಸುಂದರ ಇದೆ. ಕನಿಷ್ಠ ಒಂದು ವಾರ ಇದನ್ನು ಹೇಳಬಹುದು. ಇದಕ್ಕೆ ಜೀವ ಕರ್ತೃತ್ವವಾದ ಅಂತಾರೆ. ನಿಮಗೆ ಅರ್ಥ ಆಗುತ್ತೋ ಇಲ್ಲ ಗೊತ್ತಿಲ್ಲ, ತುಂಬಾ ಕಠಿಣ ಹೌದು. ಆದರೆ ಇವತ್ತಿನ ಜಗತ್ತಿಗೆ ಬಹಳ ಉಪಯೋಗ ಇದೆ. 90% ಇವತ್ತಿನ ಲೌಕಿಕರೆಲ್ಲ ಎಲ್ಲ ದೇವರು ಮಾಡ್ತಾನೆ, ಎಲ್ಲ ದೇವರು ಮಾಡ್ತಾನೆ, ನಮ್ದೇನಿದೆ ಅವನ ಮೇಲೆ ಹಾಕಿ ಕೂತು ಬಿಡೋ. ದೇವರು ಮಾಡ್ತಾನೆ ಅಂದ್ರೆ ಪ್ರಯತ್ನ ನೀನು ಮಾಡೋದು ಬೇಡವಾ? ಅಲ್ಲ, ಆ ಪ್ರಯತ್ನವೂ ದೇವರೇ ನಮ್ಮಿಂದ ಮಾಡಿಸ್ಬೇಕು. ಆ ಪ್ರಯತ್ನಕ್ಕೆ ಹಿಂದಿನ ಪ್ರಯತ್ನ. ಈಗ ನೋಡಿ, ಒಬ್ಬ ವ್ಯಕ್ತಿ ದುಃಖದಲ್ಲಿದ್ದಾನೆ. ಯಾಕಪ್ಪ ಅವನಿಗೆ ದುಃಖ ಆಯಿತು ಅಂದ್ರೆ ಹಿಂದಿನ ಜನ್ಮದ ಕರ್ಮ ಅಂತೇಳಿ, ಜನ್ಮಾಂತರದ ಕರ್ಮದಿಂದ ಇವತ್ತು ದುಃಖ ಆಯಿತು. ಆ ಜನ್ಮಾಂತರ ಕರ್ಮ ಯಾಕೆ ಮಾಡಿದ್ದ? ಅದಕ್ಕೆ ಕಾರಣ ಏನು? ಅದರ ಹಿಂದಿನ ಕರ್ಮ ಅಂತೇಳಿ. ಆ ಹಿಂದಿನ ಕರ್ಮಕ್ಕೆ ಕಾರಣ ಏನು? ಅದರ ಹಿಂದಿನ ಕರ್ಮ ಅಂತೇಳಿ. ಇದು ಎಲ್ಲಿವರೆಗೆ ಹೋಗೋದು? ಅದಕ್ಕೆ ಎಂಡು ಅಂತಿಲ್ವಾ? ಇದು ಮೊದಲನೇ ಕರ್ಮ, ಇಲ್ಲಿಂದ ಶುರುವಾಗಬೇಕು. ಇದು ಮೊದಲನೇ ಕರ್ಮ ಅಂದ್ರೆ ಯಾವುದು? ಆ ಮೊದಲನೇ ಕರ್ಮವನ್ನ ಇವರು ಮಾಡಬೇಕಾದ್ರೆ ಅದಕ್ಕಿಂತ ಹಿಂದೆ ಕರ್ಮ ಇರಲಿಲ್ಲ. ಇದು ಮೊದಲನೇ ಕರ್ಮ. ಅದು ಪುಣ್ಯ ಮಾಡಿದ್ದೋ ಪಾಪ ಮಾಡಿದ್ದೋ? ಕರ್ಮಗಳ ಬಗ್ಗೆ, ಕರ್ಮಗಳು ಯಾವಾಗ ಮುಗಿತದೆ, ಹೇಗೆ ಮುಗಿತದೆ, ಬಹಳ ಅದ್ಭುತವಾದ ವಿಚಾರ ಇದೆ. ಅದನ್ನ ನಾಳೆ ದಿವಸ ತಿಳ್ಕೊಳ್ಳೋಣ. ಬಹಳ ಸುಂದರ ಇದೆ ನೋಡಿ. 100 1000 ಕೆಲಸ ಇದ್ರೂ ನಾಳೆ ಪ್ರವಚನ ತಪ್ಪಿಸ್ಬಿಡಿ. ನಾಳೆ ಅಂತಲ್ಲ, ಒಟ್ಟಿಗೆ ಕುರುಕ್ಷೇತ್ರ ಮಂಗಳಾಗುವವರೆಗೆ ಮಹಾಭಾರತ ಪ್ರವಚನ ತಪ್ಪಿಸ್ಬೇಡಿ. ಎಲ್ಲ ವಿಚಾರಗಳು ತಿಳಿಯಲೇಬೇಕಾದದ್ದು, ಬಹಳ ಮಾರ್ಮಿಕವಾದ ವಿಚಾರಗಳು ನೋಡಿ. ಆಲ್ರೆಡಿ ನನಗೆ ಇವಾಗ 6:30 ಇನ್ನೊಂದು ಕಡೆಗೆ ಹೋಗ್ಬೇಕಾಗಿದೆ. ನಾನು ಇಲ್ಲಿ ಅನ್ಬೋದಾಗಿತ್ತು ಅವ್ರು ಹೇಳಿದಾಗ.
18ನೇ ತಾರೀಕಿನಿಂದ 18, 19 ನಾನು 2 ದಿನ ಇಲ್ಲ, 20ರಿಂದ ಬರ್ತೇನೆ. ನಾನು ಯಾಕೆ 5 ಗಂಟೆಗಾದರೂ ಯಾಕೆ ಮಾಡೋಣ ಅಂತೀನಿ ಅಂದರೆ, ಎಷ್ಟು ಸಮಯ ಸಿಗತ್ತೆ ಅಷ್ಟು ಮಹಾಭಾರತ ಶ್ರವಣ ಮಾಡೋಣ. ನನ್ನ ಉದ್ದೇಶ ಬೇರೆದೇನಿಲ್ಲ. ನಾನು ಮನೆಯಲ್ಲೇ ರೆಸ್ಟ್ ಮಾಡಬಹುದಾಗಿತ್ತು, ಸೆಪ್ಟೆಂಬರ್ 1ರವರೆಗೆ ನಾನು ಅಲ್ಲಿ ಅನ್ಬೋದಾಗಿತ್ತು. ಒಳಗಿನ ನನ್ನ ಅಭಿಪ್ರಾಯ ಒಂದೇ, ಏನೋ ದೇವರೇ ಅವಕಾಶ ಮಾಡಿಕೊಡ್ತಿದ್ದಾನೆ. ಹೆಚ್ಚು ಮಹಾಭಾರತ ಶ್ರವಣಕ್ಕೆ ಪರಮಾತ್ಮ ವಾಯುದೇವರು ಅವಕಾಶ ಮಾಡಿಕೊಡ್ತಿದ್ದಾರೆ. ಬಹಳ ಮಹತ್ವದ ವಿಚಾರ. ಇವತ್ತಿನ ಯುವಕರಿಗೆ, ಇವತ್ತಿನ ಲೌಕಿಕರಿಗೆ ಬರುವ ಎಲ್ಲ ಪ್ರಶ್ನೆಗಳು, ಅವತ್ತು ಧರ್ಮರಾಜ ಪ್ರಶ್ನೆ ಕೇಳ್ತಾನೆ, ಭೀಮಸೇನ ದೇವರ ಉತ್ತರ, ಬಹಳ ಸುಂದರವಾದ ವಿಚಾರಗಳು. ಅದನ್ನ ನಾಳೆ ದಿನ ಶ್ರವಣ ಮಾಡೋಣ. ಒಂದೇ ಒಂದು ಪ್ರಾರ್ಥನೆ, ನಾವೆಲ್ಲರೂ ದೇವರಲ್ಲಿ, ವಾಯುದೇವರಲ್ಲಿ, ಏನಾಗಲಿ, ಎಂತಹ ದೊಡ್ಡ ಆಪತ್ತು, ಏನೇ ಪ್ರಸಂಗ ಬಂದರೂ ಮಹಾಭಾರತ ಪ್ರವಚನ ಶ್ರವಣ ಮಾಡೋದು ಮಾತ್ರ ನಮ್ಮಿಂದ ನಿಲ್ಲಿಸಬೇಡ. ವಾಸ್ತವಿಕವಾಗಿ ನಾನು ಇವತ್ತಿಲ್ಲೇ ಬರಬೇಕಾಗಿತ್ತು ತೀರ್ಥಪ್ರಸಾದಕ್ಕೆ. 1 ಗಂಟೆಗೆ ಊಟ ಮಾಡಿ ನೀವೆಲ್ಲ ಮನೆಗೆ ಹೋಗಿ ವಿಶ್ರಾಂತಿ ತಗೊಂಡು ಬರಬೇಕು. ನಾನು 1 ಗಂಟೆಗೆ ಇಲ್ಲಿ ಬರಬೇಕಾಗಿತ್ತು, ಅನಿವಾರ್ಯವಾಗಿ ಬರಲಿಕ್ಕಾಗಿಲ್ಲ. ನಾನು ಊಟ ಮಾಡಿ ಕೈ ತೊಳ್ಕೊಂಡು ಹಾಗೆ ಪ್ರವಚನ ಬಂದಿದ್ದೀನಿ. ಊಟ ಆಯ್ತು, ಇವಾಗ ಯಾಕೆ ಹೋಗ್ತೀರಿ, ಇವತ್ತೊಂದಿನ ಬೇಡ ಅಂತಂದ್ರು ನಮ್ಮ ಮನೆಯವರು. ಇಲ್ಲ ಅಂತೆ ನಾನು, ಪರವಾಗಿಲ್ಲ. ಮಹಾಭಾರತ ಹೇಳುವ ಕೇಳುವ ಭಾಗ್ಯ ಮತ್ತೆ ಕೊಡಲ್ಲ ದೇವರು. ಒಂದು ಬಾರಿ ಕಳ್ಕೊಂಡ್ರೆ ಮತ್ತೆ ಸಿಗೋದಿಲ್ಲ, ಮತ್ತೆ ಪಶ್ಚಾತ್ತಾಪ ಪಟ್ಟು ಅದ್ರೂ ಸಿಗಲ್ಲ. ಹಾಗಾಗಿ ಆದಷ್ಟು ಬೇರೆ ಬೇರೆ ಕೆಲಸ ಇರುತ್ತೆ ನಿಮಗೆ, ಆದರೂ ಇದು 1 ಗಂಟೆ ಪ್ರವಚನ ತಪ್ಪಿಸ್ಕೋಬೇಡಿ. ನಾಳೆಗೆ 1 ದಿನ ಮಾತ್ರ 5 ಗಂಟೆಯಿಂದ ಇರುತ್ತೆ. ಯಾಕಂದರೆ ನಾನು ಇನ್ನೊಂದು ಕಡೆ ಹೇಳ್ತಿದ್ದೀನಿ, ಅಲ್ಲಿ ನಾಳೆ ಮಂಗಳ ಇದೆ. ಅಲ್ಲಿ ನಾಳೆ ಮಂಗಳ ಆದ ಮೇಲೆ ನಾಡಿದ್ದಿನಿಂದ ಮತ್ತೆ 6:30ರಿಂದ ಮಹಾಭಾರತ ಪ್ರವಚನ, ವನಪರ್ವ. ಬಹಳ ಸುಂದರ ವಿಚಾರಗಳು, ಅದ್ಭುತವಾದ ತತ್ವಜ್ಞಾನ ಭೀಮಸೇನ ದೇವರು ಉಪದೇಶ ಮಾಡಿದ್ದಾರೆ. ನಮಗೆಲ್ಲರಿಗೂ ಪ್ರಾಕ್ಟಿಕಲ್, ಇವತ್ತು ನಿತ್ಯದ ಜೀವನಕ್ಕೆ ಬೇಕು. ಇವತ್ತಿನ ಪ್ರಾಕ್ಟಿಕಲ್ ಜೀವನಕ್ಕೆ ಬೇಕಾಗುವ ಅನೇಕ ಮಾರ್ಮಿಕ ಪ್ರಶ್ನೆಗಳು, ಅದಕ್ಕೆ ಉತ್ತರವನ್ನು ಭೀಮಸೇನ ದೇವರು ಕೊಡುತ್ತಾರೆ. ಆ ವಿಚಾರವನ್ನ ನಾಳೆ ದಿನ ಶ್ರವಣ ಮಾಡೋಣ. ನಾಳೆಗೂ ಮತ್ತೊಮ್ಮೆ ಹೇಳ್ತೇನೆ, ಪಾಪ ಇವಾಗ ಬಂದರು, ನಾಳೆಗೂ ಒಂದಿನ 5 ಗಂಟೆಯಿಂದ 6 ಗಂಟೆವರೆಗೆ ಪ್ರವಚನ ಇರುತ್ತೆ. ನಾಡಿದ್ದಿನಿಂದ 6:30 ಇರುತ್ತೆ. ಹರೇ ನಮಃ. ಶ್ರೀ ಕೃಷ್ಣ. ಶ್ರೀ ಪ್ರಾಣಪತಿ ನೇರಿತಃ ಪರಾಭವನಾಮ ಸಂವತ್ಸರ ದಕ್ಷಿಣಾಯನ ವರ್ಷ ಋತು ಶ್ರಾವಣ ಮಾಸ